ಯಾಕೆ ಅಂತೀರಾ? ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿಗೆ ಬರ್ತಿದ್ದಾರೆ ಕುರುಬ ಸಮುದಾಯದವರು. ಕುರುಬ ಮೀಸಲಾತಿ ಹೋರಾಟ ಜೋರಾಗೇ ಇದೆ. ಎಸ್ಟಿ ಮೀಸಲಾತಿ ಕೊಡಬೇಕು ನಮಗೆ ಅಂತ ಆಗ್ರಹಿಸಿ ನಗರಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಜನವರಿ 15ನೇ ತಾರೀಕು ಸಂಕ್ರಾಂತಿ ಹಬ್ಬ ಆದ್ಮೇಲೆ ಶುರುವಾಯಿತು ಈ ಪಾದಯಾತ್ರೆ. ಮಾದನಾಯಕನಹಳ್ಳಿ ಹತ್ರ ಪಾದಯಾತ್ರೆ ಶುರುವಾಯಿತು. ಸಂಜೆ 5 ಗಂಟೆಗೆ ಫ್ರೀಡಂ ಪಾರ್ಕ್ಗೆ ಇದು ತಲುಪುತ್ತೆ. ಎಸ್ಟಿ ಮೀಸಲಾತಿ ನಮ್ಮ ಸಮುದಾಯಕ್ಕೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಜಾಲಹಳ್ಳಿ ಕ್ರಾಸ್, ಗೊರಗುಂಟೆ ಪಾಳ್ಯ, ಅದಾದ್ಮೇಲೆ ಯಶವಂತಪುರ, ಅಲ್ಲಿಂದ ಇಸ್ಕಾನ್ ತಲುಪುತ್ತೆ ಈ ಜಾಥಾ. ಶ್ರೀ ನಿರಂಜನಾನಂದಪುರಿ ಶ್ರೀಗಳ ನೇತೃತ್ವದಲ್ಲಿ ಈ ಪಾದಯಾತ್ರೆ ನಡೀತಾ ಇದೆ. ಎಡಭಾಗದ ದೃಶ್ಯ, ಬಲಭಾಗದ ದೃಶ್ಯ. ಬೆಂಗಳೂರಿಗೆ ಬಂದಿದ್ದಾಯ್ತು. ಎಸ್ಟಿ ಮೀಸಲಾತಿಗೆ ಒತ್ತಾಯಿಸಿ ಸಾವಿರ ಸಂಖ್ಯೆಯಲ್ಲಿ ಪಾದಯಾತ್ರೆ ಮೂಲಕ ಬರ್ತಿದ್ದಾರೆ. ಪರಮ ಪೂಜ್ಯ ನಿರಂಜನಾನಂದಪುರಿ ಶ್ರೀಗಳು ಇದರ ನೇತೃತ್ವ ವಹಿಸಿದ್ದಾರೆ. ಇದನ್ನು ಆಗ್ರಹಿಸಿ ಪಾದಯಾತ್ರೆ ಶುರುವಾಗಿತ್ತು. ಇದೀಗ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾಯಿತು. ನೆನ್ನೆನೇ ನೆಲಮಂಗಲಕ್ಕೆ ಬಂದರು, ಇದೀಗ ಬೆಂಗಳೂರಿನ ಒಳಗಡೆ ಬಂದಿದ್ದಾಯಿತು. ಹೃದಯ ಭಾಗವನ್ನು ಸಂಜೆ ಹೊತ್ತಿಗೆ ತಲುಪ್ತಾರೆ. ಈಗಾಗಲೇ ಬೆಂಗಳೂರಿನ ಪೀಣ್ಯ, ದಾಸರಹಳ್ಳಿ, ನೆಲಮಂಗಲ ಆ ಎಲ್ಲ ಭಾಗ ಟ್ರಾಫಿಕ್ ಜಾಮೆ. ಅಲ್ಲಿಂದ ಯಶವಂತಪುರದ ಕಡೆಗೆ ಬರ್ತಿದ್ದಾರೆ. ಯಶವಂತಪುರದಿಂದ ಇಸ್ಕಾನಿಗೆ ಬರ್ತಾರೆ. ಅಲ್ಲಿಂದ ನೇರವಾಗಿ ಮಲ್ಲೇಶ್ವರಂ ಹಾದಿಯಾಗಿ ನೇರವಾಗಿ ಬಂದು ತಲುಪೋದು ಮೆಜೆಸ್ಟಿಕ್ನ ಬಳಸಿದ್ರೆ ಫ್ರೀಡಂ ಪಾರ್ಕ್ ಸಂಜೆ 5 ಗಂಟೆಗೆ ಬರ್ತಾರೆ. ಅಲ್ಲಿ ಸಮಾವೇಶಗೊಳ್ತಾರೆ. ಅಲ್ಲೂ ಕೂಡ ವೇದಿಕೆ ಕಾರ್ಯಕ್ರಮ. ಸಂಜೆ 8 ಗಂಟೆ ತನಕ ಇವರ ಹೋರಾಟ, ಇವರ ಮಾತು, ಒತ್ತಾಯ ಎಲ್ಲವೂ ಕೂಡ ಇದ್ದೇ ಇರುತ್ತೆ. ರಾಜಧಾನಿ ಬೆಂಗಳೂರ ವಿಧಾನಸೌಧದಾಗ ಹಾಲಮತ ಕಂಬನ ಕಟ್ಟಿ ಕೇಳಿದ ನೀವು ಕುರುಬರನ್ನ ಕೀಳಂತ ತಿಳಿಬ್ಯಾಡ್ರಿ. ಕುರುಬ ಸಮುದಾಯದವರು ಕೇಳ್ತಿರೋದೇನಪ್ಪಾ ಅಂದ್ರೆ, ನಮ್ಮ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ಬೇಕು. ನಮ್ಮ ಬೇಡಿಕೆಗೆ ಸಕಾರಾತ್ಮಕ ಸ್ಪಂದನೆ ಸಿಗ್ತಾ ಇದೆ. ನ್ಯೂಸ್ 18ಗೆ ನಿರಂಜನಾನಂದಪುರಿ ಸ್ವಾಮೀಜಿಗಳ ಹೇಳಿಕೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಜನವರಿ 15ಕ್ಕೆ ಪಾದಯಾತ್ರೆ ಶುರುವಾಯಿತು. ಫೆಬ್ರವರಿ 3ನೇ ತಾರೀಕು ಬೆಂಗಳೂರಿನ ಹೃದಯ ಭಾಗಕ್ಕೆ ಬಂದು ತಲುಪ್ತಾ ಇದ್ದಾರೆ. ಇದರ ನೇತೃತ್ವ ವಹಿಸಿರೋರು ನಿರಂಜನಾನಂದಪುರಿ ಸ್ವಾಮೀಜಿಗಳು. ಇದೀಗ ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ನಮ್ಮ ಬೇಡಿಕೆ ಈಡೇರೋ ವಿಶ್ವಾಸ ನಮಗಿದೆ. ಈ ಬಗ್ಗೆ ಕುಲಶಾಸ್ತ್ರ ಅಧ್ಯಯನ ನಡೆದಿದೆ. ಶೀಘ್ರವೇ ವರದಿ ಕೂಡ ಹೊರಗೆ ಬರುತ್ತೆ. ಕೇಂದ್ರ ರಾಜ್ಯದಲ್ಲಿ ಒಂದೇ ಪಕ್ಷದ ಸರ್ಕಾರ ಇದೆ. ಸುಲಭದಲ್ಲಿ ನಮ್ಮ ಬೇಡಿಕೆ ಈಡೇರಿಸಬಹುದು. ನ್ಯೂಸ್ 18ಗೆ ನಿರಂಜನಾನಂದಪುರಿ ಸ್ವಾಮೀಜಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಕಾಗಿನೆಲೆ ಮಠದ ಪರಮ ಪೂಜ್ಯ ನಿರಂಜನಾನಂದಪುರಿ ಸ್ವಾಮೀಜಿಗಳ ಜೊತೆ ನನ್ನ ಸಹೋದ್ಯೋಗಿ ಆಶಿಕ್ ಮೂಲಕಿ ಮಾತಾಡಿಸಿದ್ದಾರೆ. ಬನ್ನಿ ನೋಡೋಣ. ಕುರುಬ ಸಮುದಾಯವನ್ನು ಕೂಡ ಎಸ್ಟಿ ಮೀಸಲಾತಿ ನೀಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ಪಾದಯಾತ್ರೆಯನ್ನು ಕೈಗೊಂಡಿರುವಂಥದ್ದು ಸಮುದಾಯದ ಸ್ವಾಮೀಜಿಗಳು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನ್ಯೂಸ್ 18 ಕನ್ನಡ ಜೊತೆ ಇವತ್ತು ಏನೊಂದು ಪಾದಯಾತ್ರೆ ಕೈಗೊಳ್ತಾ ಇದ್ದಾರೆ. ಇದ್ರ ಮಧ್ಯದಲ್ಲಿ ನ್ಯೂಸ್ 18 ಕನ್ನಡ ಜೊತೆ ಮಾತಾಡೋದಕ್ಕೆ ಕಾಗಿನೆಲೆ ಮಠದ ಸ್ವಾಮಿಗಳಾಗಿ ಒಂದು ನಿರಂಜನಾನಂದ ಸ್ವಾಮಿಗಳಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಸ್ವಾಮಿಗಳೇ, ನೀವೊಂದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀರಾ, ಮುಖ್ಯವಾಗಿ ನಿಮ್ಮ ಬೇಡಿಕೆಗಳೇನೇನು? ಕುರುಬ ಸಮುದಾಯವನ್ನ ಎಸ್ಟಿ ಮೀಸಲಾತಿಗೆ ಒಳಪಡಿಸಬೇಕು ಅನ್ನುವಂಥದ್ದು ಬಹುದೊಡ್ಡ ಬೇಡಿಕೆ ಬಿಟ್ಟರೆ ನಮ್ದು ಇನ್ಯಾವ ಬೇಡಿಕೆ ಕೂಡ ಇಲ್ಲ. ಅಂದರೆ ಈಗಾಗಲೇ ಇದು ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ, ಸದನದಲ್ಲೂ ಕೂಡ ಚರ್ಚೆ ಆಯಿತು. ನಿಮ್ಮ ಸಮುದಾಯಕ್ಕೆ ಒಳಗೊಂಡಿರುವಂಥ ನಾಯಕರು BJPಯಲ್ಲಿದ್ದಾರೆ, ಜೊತೆಗೆ ಕಾಂಗ್ರೆಸ್ನಲ್ಲೂ ಇದ್ದಾರೆ. ಇದ್ರ ಬಗ್ಗೆ ಅವ್ರ ಹತ್ರ ಏನಾದರೂ ಮಾತಾಡಿದ್ರೆ ಅವರ ರಿಯಾಕ್ಷನ್ ಹೇಗೆ? ಬಸನಗೌಡ ಯತ್ನಾಳ್ ಅವರು ನಿನ್ನೆ ವಿಧಾನಸೌಧದಲ್ಲಿ ಧ್ವನಿಯನ್ನು ಎತ್ತಿದ್ದಾರೆ. ಅದಕ್ಕೆ ನಮ್ಮ ಸಮಾಜದವರು ಕೂಡ ಧ್ವನಿ ತೋರಿಸಿದ್ದಾರೆ. ಇದೊಂದು ಒಳ್ಳೆ ಬೆಳವಣಿಗೆ ಅಂತ ಅನ್ನುವಂಥದ್ದು ನಾನು ಭಾವಿಸ್ತೀನಿ. ಮುಖ್ಯವಾಗಿ 2018ರಲ್ಲಿ ಸಿದ್ದರಾಮಯ್ಯನ ಗೌರ್ಮೆಂಟ್ ಇರುವಾಗ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿ ಈ ಸಮುದಾಯಕ್ಕೆ ಎಸ್ಟಿ ಮಾನ್ಯತೆ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಆದರೆ ಅದನ್ನು ಈಗ ಈಡೇರಿಸಬೇಕಾಗಿರುವಂಥವರು BJP ಸರ್ಕಾರ. ಕೇಂದ್ರದಲ್ಲೂ ಇದ್ದಾರೆ,
ಅಮಲು ಮಾಡ್ತಾ ಇಲ್ಲ ಅನ್ನೋದು ಮುಖ್ಯವಾಗಿ ಈಶ್ವರಪ್ಪನವರು. ನಾವು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೇವೆ, ರಾಜ್ಯ ಸರ್ಕಾರ ಕೂಡ ಮನವಿಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದಿಂದ ನಮಗೆ ಒಂದು ಪತ್ರವನ್ನು ಕೂಡ ಕಳಿಸಿದ್ದಾರೆ. ರಾಜ್ಯ ಸರ್ಕಾರದಿಂದ ನಾವು ಶಿಫಾರಸು ಮಾಡಬೇಕು ಅನ್ನುವಂಥದ್ದು ಆಗ್ರಹವನ್ನು ನಾವು ಮಾಡ್ತೇವೆ. ಆದರೆ ಇದ್ರ ಬಗ್ಗೆ CM ಯಡಿಯೂರಪ್ಪನವರು ಏನಾದರೂ ನಿಮಗೆ ಹೇಳಿದಾರಾ? ಮಾನ್ಯ ಗೃಹ ಸಚಿವರು ನಮ್ಮ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಈ ಮಾನ್ಯ ಯಡಿಯೂರಪ್ಪನವರು ಕೂಡ ಇದರ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನೀವು ಪಾದಯಾತ್ರೆ ಮುಗಿಸ್ಕೊಂಡು ಬನ್ನಿ, ನಾವು ಕುಂತು ಚರ್ಚೆ ಮಾಡಿ ಅದಕ್ಕೆ ಒಂದು ಒಳ್ಳೆ ನಿರ್ಣಯ ತಗೊಳ್ಳೋಣ ಅನ್ನುವಂಥ ಮಾತನಾಡಿ. ಇವತ್ತು ಈ ಪಾದಯಾತ್ರೆ ಎಲ್ಲಿ ಮುಕ್ತಾಯ ಆಗುತ್ತೆ? ಯಾವ ರೀತಿಯಾದಂಥ ಇವಾಗ ಮಹಾಲಕ್ಷ್ಮಿ ಲೇಔಟಿಗೆ ಬಂದಿದೆ. ಇವಾಗ ಸ್ನಾನ ಪೂಜೆ ಮುಗಿಸ್ಕೊಂಡು ಮಧ್ಯಾಹ್ನ 3 ಗಂಟೆ ಮೇಲೆ ನಮ್ಮ ಪಾದಯಾತ್ರೆ ಪ್ರಾರಂಭ ಆಗುತ್ತೆ. ಮಧ್ಯಾಹ್ನ 3 ಗಂಟೆ ಪ್ರಾರಂಭವಾದಂಥ ಪಾದಯಾತ್ರೆ ರೈಲ್ವೆ ಸ್ಟೇಷನ್ನಲ್ಲಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಮಾಲಾರ್ಪಣೆ ಮಾಡಿ ಫ್ರೀಡಮ್ ಪಾರ್ಕಲ್ಲಿ ಸಮಾರೋಪವನ್ನು ಮಾಡಿ ಅಲ್ಲಿಂದ ಈ ಕ್ಷೇತ್ರದ ಗ್ರಾಮ ದೇವತೆಯಾದಂಥ ಅಣ್ಣಮ್ಮ ದೇವಿಗೆ ಪೂಜೆಯನ್ನು ಸಲ್ಲಿಸೋದ್ರ ಮೂಲಕ ನಮ್ಮ ಪಾದಯಾತ್ರೆಯನ್ನು ಅಣ್ಣಮ್ಮನ ಸನ್ನಿಧಿಯಲ್ಲಿ ಮುಕ್ತಾಯವನ್ನು ಮಾಡ್ತೇವೆ. ಪಾದಯಾತ್ರೆ ಈ ಒಂದು ಮೀಸಲಾತಿಯನ್ನು ಕೊಡೋದಕ್ಕೆ ಎಫೆಕ್ಟಿವ್ ಆಗುತ್ತೆ ಅಂತ ನಿಮ್ಗೆ ಅನಿಸ್ತಾ ಇದೆ ಸ್ವಾಮಿಗಳೇ? ಎಫೆಕ್ಟಿವ್ ಆಗಿ ಅಂತಂದರೆ ಎಲ್ಲ ಕಡೆಯಿಂದ ಸಕಾರಾತ್ಮಕ ಸ್ಪಂದನೆ ಇರೋದ್ರಿಂದ ಅದು ಎಫೆಕ್ಟ್ ಅಂತ ತಿಳ್ಕೊಳ್ಲೇಬೇಕು ನಾವು. ಧನ್ಯವಾದಗಳು. ಇದಿಷ್ಟು ಏನು ಕಾಗಿನೆಲೆ ಮಠದ ಸ್ವಾಮಿಗಳಾಗಿರುವಂತಹ ಏನು ನಿಜಾನಂದ ಪುರಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್18 ಕನ್ನಡ, ಬೆಂಗಳೂರು. 7 ವರ್ಷಗಳ ಹಿಂದಿನ ಮಾತು. ATMನಲ್ಲಿ ಜ್ಯೋತಿ ಉದಯ್ ಅವರ ಮೇಲೆ ಹಲ್ಲೆ ಪ್ರಕರಣ, ಅದು ಅಪರಾಧಿಗೆ ಶಿಕ್ಷೆ ಆಗಿರೋದು ಸಂತೋಷ ತಂದಿದೆ. ನ್ಯೂಸ್18ಗೆ ಸ್ವತಃ ಜ್ಯೋತಿ ಉದಯ್ ಹೇಳಿಕೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಕಾರ್ಪೊರೇಷನ್ ATM ಬ್ಯಾಂಕ್ ಒಳಗಡೆ ನಡೆದಂತಹ ಪ್ರಕರಣ 2013 ನವೆಂಬರ್ 19ನೇ ತಾರೀಕು. ನ್ಯಾಯಾಂಗ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇತ್ತು. ಮರೆಯಲಾಗದಂತಹ ಒಂದು ದಿನ ಅದು. ನನ್ನ ನೋವಿಗೆ ಈಗ ಪರಿಹಾರ ಸಿಕ್ಕಂತಾಗಿದೆ. ಸುಮಾರು 5 ನಿಮಿಷ ನನ್ನ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿದ್ದ ವ್ಯಕ್ತಿ ಈಗಲೂ ಆ ಹಲ್ಲೆಯ ಕ್ಷಣ ಮರೆಯೋಕೆ ಸಾಧ್ಯ ಆಗ್ತಿಲ್ಲ. 2013ರಲ್ಲಿ ಹಲ್ಲೆಗೊಳಗಾಗಿದ್ದ ಜ್ಯೋತಿ ಉದಯ್ ಅವರ ಹೇಳಿಕೆ. ನನ್ನ ಸಹೋದ್ಯೋಗಿ ಮಂಜುನಾಥ್ ಜ್ಯೋತಿ ಉದಯ್ ಅವ್ರ ಜೊತೆ ಮಾತಾಡ್ತಿದ್ದಾರೆ. ಏನೇನು ಮಾತಾಡಿದ್ರು 7 ವರ್ಷ ಆದ್ಮೇಲೆ ಬನ್ನಿ ನೋಡೋಣ. ಬೆಂಗಳೂರು ನಗರದಲ್ಲಿ ಕಾರ್ಪೊರೇಷನ್ ATMನಲ್ಲಿ ಹಣ ಡ್ರಾ ಮಾಡಲು ಹೋದಂತಹ ಜ್ಯೋತಿ ಉದಯ್ ಎಂಬುವರಂತ ಮೇಲೆ ಒಂದು ಹಲ್ಲೆ ನಡೆದಿದ್ದಂತಹ ದಿನ. ಅವತ್ತು ಹಲ್ಲೆ ನಡೆದಂತಹ ಒಂದು ಘಟನೆಗೆ ನಿನ್ನೆ ಏನು ಕೋರ್ಟ್ನಿಂದ ಒಂದು ಆದೇಶ ಬಂದಿದೆ. ಆರೋಪಿಗೆ 12 ವರ್ಷ ಜೈಲು ಶಿಕ್ಷೆಯನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಖುದ್ದಾಗಿ ನ್ಯೂಸ್18 ಕನ್ನಡ ಜೊತೆ ಮಾತನಾಡೋದಕ್ಕೆ ಜ್ಯೋತಿ ಉದಯ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳೋಣ. ಮೇಡಮ್, 2013 ದಿನ ನವೆಂಬರ್ 19, ಬಹುಶಃ ನೀವು ಜೀವನದಲ್ಲಿ ಮರೆಯಲ್ಲ. ಅವತ್ತಾಗಿದ್ದಂತಹ ಘಟನೆಗೆ ಸುಮಾರು 8 ವರ್ಷಗಳ ನಂತರ ಆರೋಪಿಗೆ ಶಿಕ್ಷೆ ಆಗಿದೆ. ಮೇಡಮ್, ನಿಮ್ಗೆ ಈ ವಿಚಾರ ತಿಳಿದಂತಹ ಬಳಿಕ ಏನ್ ಅನ್ನಿಸ್ತು? ಹೌದು, ನಮಗೆ ಮೊನ್ನೆನೆ ಗೊತ್ತಾಯ್ತು ಈ ತರ ಜಡ್ಜ್ಮೆಂಟ್ ಆಗ್ತಾ ಇದೆ. ಜಡ್ಜ್ಮೆಂಟ್, ಬಟ್ ಏನು ಜಡ್ಜ್ಮೆಂಟ್ ಅಂತ ಗೊತ್ತಿರಲಿಲ್ಲ. ನಮಗೊಂದು ಕ್ಯೂರಿಯಾಸಿಟಿ ಇತ್ತು ಗೊತ್ತಾಗ್ಲಿಕ್ಕೆ. ನಮಗೆ ತುಂಬಾ ಖುಷಿ ಆಯ್ತು ಅವನಿಗೆ ಶಿಕ್ಷೆ ಆಗಿದೆ. ಅಂಡ್ ನಮ್ಗನ್ಸುತ್ತೆ ಇನ್ ಫ್ಯೂಚರ್ ಅವ್ರು ಈ ತರ ಕ್ರೈಮ್ ಮಾಡೋದಿಲ್ಲ. ಅವ್ರಿಗೆ ಸೀರಿಯಸ್ ಪನಿಷ್ಮೆಂಟ್ ಸಿಕ್ಕಿದೆ. ಅಂಡ್ ಜಡ್ಜ್ ಹಸ್ ಗಿವನ್ ಅ ಗುಡ್ ಎಕ್ಸಲೆಂಟ್ ಜಡ್ಜ್ಮೆಂಟ್. ಮೇಡಮ್, ನಿಮ್ಮ ಮೇಲೆ ಹಲ್ಲೆ ಆದಂತ ಬಳಿಕ ಇಡೀ ಬ್ಯಾಂಗ್ಳೂರ್ ಸಿಟಿನೇ ಒಂದ್ ರೀತಿ ಬದಲಾಯಿತು. ಪ್ರತಿಯೊಂದು ATM ಅಲ್ಲೂ CC ಕ್ಯಾಮೆರಾ ಹಾಕ್ಬೇಕು, ಸೆಕ್ಯೂರಿಟಿ ಇರಬೇಕು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಪೊಲೀಸರು ಜಾಗ್ರತೆ ವಹಿಸಿದ್ರು. ಎಲ್ಲ ಆರೋಪಿ ಹಿಡಿಯೋದಕ್ಕೆ ಹಿಂದೇಟ್ ಹಾಕಿದ್ರು. ಜೊತೆಗೆ ರಿಪೋರ್ಟ್ ಕೂಡ ಅಷ್ಟೇ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು. ಅಂತ ಟೈಮ್ ನಲ್ಲಿ ನಿಮ್ಗೆ ಏನ್ ಅನಿಸ್ತು? ಪೊಲೀಸರ ಮೇಲೆ ನಂಬಿಕೆ ಇತ್ತಾ ಇಲ್ವಾ? ಸರ್, ನಮ್ಗೆ ಫುಲ್ ನಂಬಿಕೆ ಇತ್ತು. ಆಕ್ಚುಲಿ ಏನಾಗಿತ್ತು ಅಂದ್ರೆ ಎಲ್ಲ ಮೀಡಿಯಾ ಚಾನೆಲ್ಸ್ ಇದನ್ನ ಬ್ಲೋ ಅಪ್ ಮಾಡಿದ್ರು ಔಟ್ ಆಫ್ ಪ್ರಪೋರ್ಷನ್. ಬಿಕಾಸ್ ಆಫ್ ದಟ್ ಈ ಅಕ್ಯೂಸ್ಡ್ ಎಲ್ಲೋ ಬಚ್ಚಿಟ್ಕೊಂಡಿದ್ದಾರೆ, ಅವನೆಲ್ಲೋ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಆಕ್ಚುಲಿ ಕ್ವೈಟ್ ಆಗಿ ಮಾಡಿದ್ರೆ ಅವನ ಅಲ್ಲೇ ಬ್ಯಾಂಗ್ಳೂರಲ್ಲಿ ಸಿಕ್ತಿದ್ರು. ಸೊ ನಮ್ಗೆ ಪೊಲೀಸ್ ಮೇಲೆ ನಂಬಿಕೆ ಇತ್ತು. ಬಟ್ ಸಡನ್ಲಿ ಔಟ್ ಆಫ್ ದ ಬ್ಲೂ ನಮ್ಗೆ ಗೊತ್ತಾಯ್ತು ಹಿ ಹಸ್ ಬೀನ್ ಕಾಟ್ ಇನ್ ಆಂಧ್ರ ಪ್ರದೇಶ್. ಮೇಡಮ್, ಫೈನಲ್ 2013ರಲ್ಲಿ ಆದಂತಹ ಘಟನೆಗೆ 2021ರಲ್ಲಿ ಈಗ ಜಡ್ಜ್ಮೆಂಟ್ ಆಗಿದೆ. ಇಷ್ಟು ವರ್ಷದಲ್ಲಿ ಬಹುಶಃ ನಿಮ್ಗೆ 12 ವರ್ಷ ಆತನಿಗೆ ಶಿಕ್ಷೆ ಬೀಳುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ? ಅಥವಾ ನಿಮ್ಗೆ ಯಾವ ರೀತಿ ಅನಿಸ್ತಿತ್ತು? ನ್ಯಾಯಾಂಗದ ಮೇಲೆ ಯಾವ ರೀತಿಯಾದಂತ ನಂಬಿಕೆ ಇತ್ತು ನಿಮ್ಗೆ? ಅಲ್ಲ, ನಮ್ಗೆ ಆಕ್ಚುಲಿ ಏನ್ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ನಾವು ಆಕ್ಚುಲಿ ಜಡ್ಜ್ಮೆಂಟ್ ಏನಾಯ್ತು ಅಂತ ಡಿಸ್ಕಸ್ ಮಾಡ್ತಿದೀವಿ ಮನೆಯಲ್ಲಿ. ಅವ್ರಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಆಗುತ್ತೆ ಏನಾಗುತ್ತೆ ಅಂತ ನಮ್ಗೆ ಏನ್ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಬಟ್ ಇಟ್ ಇಸ್ ಅ ಗುಡ್ ಜಡ್ಜ್ಮೆಂಟ್. ದ ಜುಡಿಷರಿ ಹಸ್ ಟೇಕನ್ ದ ಕರೆಕ್ಟ್ ಡೆಸಿಷನ್. 2013 ನವೆಂಬರ್ 19 ಮೇಡಮ್, ಅವತ್ತಿನ ದಿನ ಇವತ್ತು ನಿಮ್ಗೆ ನೆನಪಾಗುತ್ತಾ? ಆ ಒಂದು ಕ್ಷಣಗಳು ನೆನೆಸ್ಕೊಂಡಂತ ಟೈಮ್ ನಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್ ಇವತ್ತಿನ ದಿನದವರೆಗೂ?
ಅಲ್ಲ ಸಮ್ಟೈಮ್ಸ್ ಅನ್ಸುತ್ತೆ ನಾವು ಹೋಗಬಾರ್ದಿತ್ತು ಆ ಬೆಳಿಗ್ಗೆ ಟೈಮಲ್ಲಿ, ಬಟ್ ಅದು ಇಟ್ ವಾಸ್ ಮೇ ಬಿ ಇಟ್ ವಾಸ್ ಫೇಟ್ ಆರ್ ಕೋಇನ್ಸಿಡೆನ್ಸ್ ದಟ್ ಇಟ್ ಹ್ಯಾಪೆಂಡ್. ನಾವು ಅದನ್ನ ಬಗ್ಗೆ ನೆನ್ಸ್ಕೊಳ್ಳಲ್ಲ. ವಿ ಹ್ಯಾವ್ ಫಾರ್ಗಾಟನ್ ದಟ್ ಇನ್ಸಿಡೆಂಟ್. 2017ರಲ್ಲಿ ಮಧುಕರ್ ರೆಡ್ಡಿ ಅರೆಸ್ಟ್ ಆಗ್ತಾನೆ ಮೇಡಮ್. ಅರೆಸ್ಟ್ ಆದಂತಹ ಬಳಿಕ ನಿಮ್ಗೆ ಯಾರಿಂದ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಈ ರೀತಿ ಅರೆಸ್ಟ್ ಆಗಿದ್ದಾನೆ ಅಂತ? ಅದಾದಂತ ಬಳಿಕ ತನಿಖಾಧಿಕಾರಿಗಳು ನಿಮ್ಮನ್ನೇನಾದ್ರೂ ಸಂಪರ್ಕ ಮಾಡಿದ್ರೆ? ಯಾಕಂದ್ರೆ ಅಷ್ಟೊತ್ತಿಗೆ ಸಿ ರಿಪೋರ್ಟ್ ಆಗಿತ್ತು, ಮತ್ತೆ ಕೇಸ್ ರಿಓಪನ್ ಮಾಡಬೇಕಾಗಿತ್ತು, ಮತ್ತೆ ನಿಮ್ಮನ್ನ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿತ್ತು. ಆ ಒಂದು ಟೈಮ್ ನಲ್ಲಿ ನಿಮ್ಗೆ ಕೆಲಸದ ನಡುವೆ ಕೂಡ ಅಷ್ಟೇ ಅದಕ್ಕೆ ಟೈಮ್ ಕೊಡೋಕೆ ಆಗ್ತಿತ್ತ? ಹೌದು ಸರ್, ಆಕ್ಚುಲಿ ನ್ಯೂಸ್ ಪೇಪರ್ ಇಂದ ನಮಗೆ ಫಸ್ಟ್ ಗೊತ್ತಾಯ್ತು. ಫಸ್ಟ್ ಇಟ್ ಕೇಮ್ ಇನ್ ದ ನ್ಯೂಸ್ ಪೇಪರ್ ಹಿ ಹಸ್ ಬೀನ್ ಅರೆಸ್ಟೆಡ್ ಇನ್ ಆಂಧ್ರ ಪ್ರದೇಶ್. ಆಮೇಲೆ ಪೊಲೀಸ್ ಅವರು ಬಂದಿದ್ರು ನಮ್ಮ ಆಫೀಸ್ಗೆ. ಅವರು ದೇ ವರ್ ವೆರಿ ಕೋಆಪರೇಟಿವ್. ಅವ್ರು ನನ್ನನ್ನು ಪರಪನ ಅಗ್ರಹಾರ ಜೈಲ್ ಕರ್ಕೊಂಡೋಗಿ ಐಡೆಂಟಿಫಿಕೇಶನ್ ಎಲ್ಲ ಆಗಿದೆ. ಬಟ್ ಐಡೆಂಟಿಫಿಕೇಶನ್ ಮಾಡಿದಂತ ಟೈಮ್ ನಲ್ಲಿ, ಯಾಕಂದ್ರೆ ಆತ ವೇಷಗಳನ್ನು ಬದಲಾಯಿಸ್ತಿದ್ದ ಅನ್ನೋದ್ರ ಬಗ್ಗೆ ಕೂಡ ನಾವು ಕೇಳಿದ್ವಿ. ಐಡೆಂಟಿಫಿಕೇಶನ್ ಪೀರಿಯಡ್ ಅಲ್ಲಿ ನೀವು ಅದನ್ನ ಗುರುತಿಡಿದ್ರ ಅಥವಾ ಅದಕ್ಕೆ ಗುರುತಿಡಿದ ಟೈಮ್ ಏನಾದ್ರು ತಗೊಂಡ್ರ, ಹೇಗಿತ್ತು? ಇಲ್ಲ ಸರ್, ನಾನು ತಕ್ಷಣ ಗುರುತು ಇಟ್ಟಿದ್ದೀನಿ. ಬಿಕಾಸ್ ನಾನು ತುಂಬಾ ಕ್ಲೋಸ್ ಕ್ವಾರ್ಟರ್ಸ್ ಇಂದ ಅವ್ರನ್ನ ನೋಡಿದ್ದೀನಿ. ಸೊ ಇಮಿಡಿಯೇಟ್ಲಿ ಅದು ಅವರ ಪೊಸಿಷನ್ ಎಲ್ಲ ಚೇಂಜ್ ಮಾಡ್ತಾರೆ ಅಲ್ಲಿ ಜೈಲಲ್ಲಿ. ಬಟ್ ನನಗೆ ತಕ್ಷಣ ಗೊತ್ತಾಗಿದೆ. ನೀವು ಪೊಲೀಸ್ ಇಲಾಖೆಗಾಗಿರ್ಬೋದು, ನ್ಯಾಯಾಂಗ ಇದಕ್ಕಾಗಿರ್ಬೋದು ಹೇಳುವಂತದ್ದು ಏನ್ ಮೇಡಮ್? ಈ ರೀತಿ ಆರೋಪಿ ಅರೆಸ್ಟ್ ಆಗಿದೆ, 12 ವರ್ಷ ಇತ್ತು. ನಿಮ್ ಪ್ರಕಾರ ಅದು ಇಂಪ್ರೂವ್ಮೆಂಟ್ ಜಾಸ್ತಿ ಆಗ್ಬೇಕಾಗಿತ್ತ ಅಥವಾ ಬೇರೆ ರೀತಿ ಗಲ್ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಕೆಲವರು ಹೇಳ್ತಾರೆ. ಆ ರೀತಿ ಏನಾದ್ರು ಆಗ್ಬೇಕಾಗಿತ್ತ? 12 ವರ್ಷ ಆಗಿದೆ ಈಗ. ಅಲ್ಲ ಸರ್, ನಾವೆಲ್ಲ ಡಿಸೈಡ್ ಮಾಡೋದು, ಜುಡಿಷಿಯರಿ ಡಿಸೈಡ್ ಮಾಡುತ್ತೆ ವಾಟ್ ಇಸ್ ದ ಕರೆಕ್ಟ್ ಪನಿಷ್ಮೆಂಟ್. ಐ ಹ್ಯಾವ್ ಫುಲ್ ಫೇತ್ ಇನ್ ಜುಡಿಷಿಯರಿ ಅಂಡ್ ದ ಪೊಲೀಸ್. ಬಿಗ್ ಕಾಂಗ್ರಾಚುಲೇಷನ್ ಟು ದ ಪೊಲೀಸ್ ಟೀಮ್. ಇದಿಷ್ಟು ಜ್ಯೋತಿ ಉದಯ್ ಅವರು ಹೇಳುವಂತಹದ್ದು. ಎಲ್ಲೋ ಒಂದ್ ರೀತಿ ನ್ಯಾಯಾಂಗ ಮತ್ತು ಪೊಲೀಸ್ ಇಲಾಖೆ ಮೇಲೆ ನನಗೆ ಸಾಕಷ್ಟು ಗೌರವ ಇತ್ತು, ಒಂದು ನಂಬಿಕೆನೂ ಕೂಡ ಇತ್ತು. ಪೊಲೀಸರು ಸಿ ರಿಪೋರ್ಟ್ ಹಾಕಿದ್ರು ಕೂಡ ಅಷ್ಟೇ ಆರೋಪಿ ಹೈದರಾಬಾದ್ ನಲ್ಲಿ ಬಂಧನ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ನಮ್ಗೆ ಮಾಹಿತಿ ಗೊತ್ತಾಯ್ತು. ಎಲ್ಲೋ ಒಂದ್ ರೀತಿ ನ್ಯಾಯಕ್ಕೆ ಇವತ್ತು ಜಯ ಸಿಕ್ಕಿದೆ ಅನ್ನುವಂತ ಮಾತುಗಳನ್ನ ಅವರು ವ್ಯಕ್ತ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಚಂದ್ರಕಾಂತ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಅನುಮತಿ ಕೊಟ್ಟಿದೆ, ಆದ್ರೆ ರಾಜ್ಯ ಸರ್ಕಾರ ಅಡ್ಡಗಾಲಾಗ್ತಾ ಇದೆ. ಕೇಂದ್ರ ಅನುಮತಿ ಕೊಟ್ಟರು, ರಾಜ್ಯ ಸರ್ಕಾರದ ತಡೆ. ಟ್ವಿಟರ್ನಲ್ಲಿ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ನೋಡ್ತಿರುವಂತಹ ಈ ಕ್ಷಣದ ಬೆಳವಣಿಗೆ, ಆಕ್ಷನ್ಸ್ ಪ್ರಿನ್ಸ್ ಧ್ರುವ ಸರ್ಜಾ ಇದಕ್ಕೆ ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಅಫ್ಕೋರ್ಸ್ ಕರ್ನಾಟಕದ ಮಿನಿಸ್ಟರ್ಗಳಿಗೆ ಟ್ಯಾಗ್ ಮಾಡಿ, MLA ಸುಧಾಕರ್ ಅವರಿಗೆ, ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿಗೆಲ್ಲ ಟ್ಯಾಗ್ ಮಾಡಿ ಅವರು ಕೂಡ ಈ ಪ್ರಶ್ನೆ ಮಾಡ್ತಿದ್ದಾರೆ. ಎಲ್ಲಾ ಕಡೆ ಅವಕಾಶ ಇದೆ, ಅದ್ರ ಸಿನಿಮಾಗೆ ಯಾಕಿಲ್ಲ ಅಂತ. ಲೆಟ್ಸ್ ಸಿ. ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಪೊಗರು ಸಿನಿಮಾದ ಡಿಸ್ಟ್ರಿಬ್ಯೂಟರ್ ಸುಪ್ರೀತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಸರ್. ಕೇಳ್ತಿರೋ ಪ್ರಶ್ನೆ ಲಾಜಿಕ್ ಇದೆ ಅನಿಸ್ತಾ ಇದೆ ನನಗೂ ಕೂಡ. ಎಲ್ಲ ನಡೀತಿದೆ, ಆದ್ರೆ ಸಿನಿಮಾಗೆ ಯಾಕಿಲ್ಲ? ಬೇರೆ ಪ್ರಶ್ನೆ ಮಾಡಿದಾಗ ಕೇಂದ್ರ ಸರ್ಕಾರದ ಮೇಲೆ ಬೆರಳು ತೋರಿಸ್ತಾರೆ, ಇವಾಗ ಯಾಕೆ ಈ ತರ ಅಂತ? ಇದು ಸಹ ನಮಗೂ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ನ್ಯೂಸ್ ನೋಡಿದಾಗ ಲಿಟರಲಿ ನಮಗೂ ಸಹ ಶಾಕ್ ಆಯ್ತು. ಓಕೆ. ಈಗ ಜಸ್ಟ್ 1 ವೀಕ್ ಬ್ಯಾಕ್ ಯಾವಾಗ ಸೆಂಟ್ರಲ್ ಗವರ್ಮೆಂಟ್ 100% ಆಕ್ಯುಪೆನ್ಸಿ ಕೊಡ್ತು, ತುಂಬಾ ಖುಷಿ ಆಯ್ತು. ಹೌದು, ತುಂಬಾ ಶಾಕ್ ಆಗಿದೆ. ಬಟ್ ನಿಮಗೆ ಈಗ ತೆಲುಗು ಇಂಡಸ್ಟ್ರಿ ಏನ್ ಪ್ರಾಬ್ಲಮ್ ಆಗಿಲ್ಲ ಸರ್? ಥಿಯೇಟರ್ಗಳು ಎಲ್ಲೂ ನಮ್ಗೇನ್ ಪ್ರಾಬ್ಲಮ್ ಆಗಿಲ್ಲ ಸರ್. ಅಂದ್ರೆ ಅಲ್ಲ, ಅಲ್ಲಿ ಥಿಯೇಟರ್ ಹೌಸ್ಫುಲ್ ಓಡಿಸಬಹುದು, ಇಲ್ಲಿ ಯಾಕಿಲ್ಲ ಹಂಗೆ? ಅದು ಏನ್ ರೀಸನ್ ಅಂತ ಇನ್ನ ಯಾರಿಗೂ ಗೊತ್ತಾಗ್ತಿಲ್ಲ ಸರ್. ಯಾಕೆ ಅಂತಂದ್ರೆ ನೀವು ಬೇರೆ ಎಲ್ಲಾ ಸೆಕ್ಟರ್ ತಗೊಂಡ್ರೆ ಎಲ್ಲಾನು 100% ಓಪನ್ ಆಗಿದೆ. ಇವಾಗ ಕರೋನಾನೇ ಆಲ್ಮೋಸ್ಟ್ ಜನ ಮರ್ತೋಗಿದ್ದಾರೆ. ಹೌದು, ಯಾರು ಸಹ ಜ್ಞಾಪಕ ಸಹ ಇಟ್ಕೊಂಡಿಲ್ಲ. ಎಕ್ಸಾಕ್ಟ್ಲಿ. ಸೊ ಆಲ್ ಆಫ್ ಸಡನ್ ಈ ಡಿಸಿಷನ್ ಆರ್ಡರ್ ಕಾಪಿ ನೋಡಿದಾಗ ನಮ್ಗೆಲ್ಲ ಲಿಟರಲಿ ಶಾಕ್ ಆಯ್ತು. ಸೊ ಈ ಗೌರ್ಮೆಂಟ್ ಇದನ್ನ ಒಂದು ಕನ್ಸಿಡರ್. ಸರ್ ಮಾತಾಡಿದ್ರ, ಪ್ರೊಡ್ಯೂಸರ್ ಜೊತೆ ಮಾತಾಡಿದ್ರ, ಸರ್ಕಾರ ಜೊತೆ ಮಾತಾಡ್ತಿದ್ದೀರಾ? ಇವತ್ತು ಡಿಸ್ಕಷನ್ ನಡೀತಾ ಇದೆ ಸರ್. ಓಕೆ. ಯಾಕಂದ್ರೆ ಇದು ನಿನ್ನೆ ನ್ಯೂಸ್ ಬಂದಿದೆ, ನಿನ್ನೆ ಈವ್ನಿಂಗ್ ಅನ್ಸುತ್ತೆ. ನಿನ್ನೆ ಈವ್ನಿಂಗ್ ಆಯ್ತು. ಸೊ ಇವತ್ತು ಎಲ್ಲರಿಗೂ ರಿಕ್ವೆಸ್ಟ್ ಕಳ್ಸಿದ್ವಿ, ಚೇಂಬರ್ ಆಗ್ಲಿ ಪ್ರೊಡ್ಯೂಸರ್ಸ್ ಆಗ್ಲಿ ಎಲ್ಲರೂ ಸಹ ಸಪೋರ್ಟ್ ಇದ್ದಾರೆ. ಹೋಪ್ಫುಲಿ 100% ಆಗುತ್ತೆ ಅಂತ ನಂಬಿಕೆ ಇದೆ. ಏನೋ ಒಂದು ದೊಡ್ಡ ಬಡ್ಜೆಟ್ ಸಿನಿಮಾ ಇದು, 2 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಫೆಬ್ರವರಿ 19ನೇ ತಾರೀಕು. ಈಗ ಈ ಸಂದರ್ಭದಲ್ಲಿ ನಿಮ್ದೊಂದು ಪ್ಲಾನ್ಸ್ ಎಲ್ಲ ಇರುತ್ತಲ್ಲ ಸರ್, ಒಂದ್ ಸ್ವಲ್ಪ ಡಿಸ್ಟರ್ಬ್ ಆಗ್ಬಿಟ್ರಾ? ಸರ್ 100% ಸರ್. ಯಾಕೆ ಅಂತಂದ್ರೆ 100% ಆಕ್ಯುಪೆನ್ಸಿ ನಾವು ಬಿಫೋರು ಒಂದು ಬೇರೆ ಪ್ಲಾನಿಂಗ್ ಅಲ್ಲಿ 100% ಆಕ್ಯುಪೆನ್ಸಿ ಬಂದಾಗಲೇ ನಮ್ಮ ಪ್ಲಾನ್ಸ್ ಎಲ್ಲ ಚೇಂಜ್ ಆಯ್ತು. ನಿನ್ನೆಯಿಂದ ಏನಾಗಿದೆ ಅಂದ್ರೆ ವಿ ಆರ್ ಇನ್ ಕನ್ಫ್ಯೂಷನ್ ಮೋಡ್ ವೆದರ್ ಟು ಗೋ ಅಪ್ ಇನ್ 50% or 100%. ಓಕೆ. ಯಾಕಂದ್ರೆ ಎಲ್ಲ ಪ್ರಿಪರೇಷನ್ ಆಗೋಗಿತ್ತು ಆಲ್ರೆಡಿ. ಹೌದು. ಯಾಕಂದ್ರೆ ನಿಮ್ಗೆ 50% ಅಂದಾಗ ಥಿಯೇಟರ್ ಸೆಟಪ್ ಬೇರೆ ಬರುತ್ತೆ, 100% ಅಂದಾಗ ಥಿಯೇಟರ್ ಸೆಟಪ್ ಜೊತೆಗೆ ಇನ್ವೆಸ್ಟ್ಮೆಂಟ್ ಹೇಳಿ ಸರ್. ಹ್ಯೂಜ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ ಸರ್? ಸರ್ 100%. ಯಾಕೆ ಅಂತಂದ್ರೆ ನಮ್ಗೆ 100% ಅಂತ ಆಕ್ಯುಪೆನ್ಸಿ ಬಂದಾಗ ನಮ್ಮ ಪ್ಲಾನ್ಸ್ ಆಗ್ಲಿ ಪ್ರತಿಯೊಂದು ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ. ಹೌದು. 50% ಇದ್ದಾಗಲೇ ಬೇರೆ ಪ್ಲಾನ್ಸ್ ಇತ್ತು, 100% ಬಂದಾಗಲೇ ಬೇರೆ ಪ್ಲಾನ್ಸ್ ಇದೆ. ಸೊ ಜೊತೆಗೆ ಧ್ರುವ ಸರ್ಜಾ ಸಿನಿಮಾ ರಿಲೀಸ್ ಆಗ್ತಿದೆ ಅಂದಾಗ ಒಂದಷ್ಟು ದೊಡ್ಡ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ.
100% ಸರ್. ಈ ಸಿನಿಮಾಗಂತೂ ತುಂಬಾ ಹೈ ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್ ಒಬ್ಬರು, ಯಾಕಂದ್ರೆ ಆಲ್ರೆಡಿ ಪ್ರೀವಿಯಸ್ ಸಾಂಗ್ ಬಿಟ್ಟಿದ್ದಾಗ್ಲಿ ಟೀಸರ್ ಆಗ್ಲಿ ತುಂಬಾ ಹೈಪ್ ಕ್ರಿಯೇಟ್ ಆಗಿದೆ. ಇಲ್ಲೇ ಅಲ್ದಲೆ ತಮಿಳ್ನಾಡಲ್ಲಿ ಆಂಧ್ರದಲ್ಲೂ ಸಹ ತುಂಬಾ ಹೈಪ್ ಇದೆ. ಹೌದು ಹೌದು ಹೌದು. ಸೊ ವಿ ರಿಕ್ವೆಸ್ಟ್ ಗವರ್ಮೆಂಟ್ ಟು ಗಿವ್ 100%. ಓಕೆ, ಧ್ರುವ ಏನಂದ್ರು ಸರ್? ಬಿಕಾಸ್ ಅವರು ಟ್ವೀಟ್ ಮಾಡಿದ್ದಾರೆ, ಟ್ಯಾಗ್ ಮಾಡಿ ಅವ್ರು ಬೇಜಾರು ಹೊರ ಹಾಕಿದ್ದಾರೆ ಸರ್ ಅವರು. ಸರ್ 100% ಬೇಜಾರಾಗುತ್ತೆ. ಯಾಕೆ ಅಂತಂದ್ರೆ ಇದು ಆಲ್ಮೋಸ್ಟ್ 1 year ನಾವೆಲ್ಲ ಸಫರ್ ಆಗಿದೆ ಸರ್ ಕೊರೋನಾ ಇಂದ. ಇದು ಲಾಸ್ಟ್ ಇಯರ್ ಸಿನಿಮಾ ರಿಲೀಸ್ ಆಗ್ಬೇಕಾಗಿತ್ತು, ಅದ್ರಲ್ಲಿ 1 year ಲೇಟ್ ಆಗಿ ಎಲ್ಲ ತುಂಬಾ ನೋವು ಎಲ್ಲರಿಗೂ ಆಗಿದೆ ಸರ್. ಯಾಕಂದ್ರೆ 1 year ಹೋಗಿದ್ರಿಂದ ಇಂಡಸ್ಟ್ರಿಗೆ. ಈಗ ಎಲ್ಲರೂ ಒಂದ್ ಸ್ವಲ್ಪ ಸುಧಾರಿಸ್ಕೊಂಡ್ವಿ ಸರ್, 100% ಆಕ್ಯುಪೆನ್ಸಿ ಬಂದಿದೆ ಅಂತ. ಮತ್ತೆ ಇನ್ನೊಂದು ಸ್ಟಾಕ್ ಆಬ್ವಿಯಸ್ಲಿ ಎಲ್ಲರಿಗೂ ಬೇಜಾರಾಗುತ್ತೆ, ನಮಗೂ ಸಹ ಅನ್ಸುತ್ತಲ್ವಾ? ಎಲ್ಲೋ ಒಂದ್ ಕಡೆ ಪ್ರೊಟೆಸ್ಟ್ ನಡೆಯುತ್ತೆ, ಇನ್ನೊಂದ್ ಕಡೆ ದೊಡ್ಡ ಜಾತ್ರೆ ತರ ನಡೆಯುತ್ತೆ, ಮಾರ್ಕೆಟ್ ಇದೆ, ಎಲ್ಲಾ ಕಡೆ ಜನ ಇದಾರೆ ಆರಾಮಾಗಿ. ಸಿನಿಮಾ ಥಿಯೇಟರ್ಗೆ ಯಾಕೆ ಸೆಂಟ್ರಲ್ ಕೊಟ್ಟರು ಇವ್ರು ಕೊಟ್ಟಿಲ್ಲ ಅಂತ ಅನ್ಸುತ್ತಲ್ವಾ? 100% ಅನ್ಸಿದೆ ಸರ್. ಯಾಕಂದ್ರೆ ಇದೇ ಈಗ ನೀವು ಲಾಸ್ಟ್ ಮಂತ್ ತಮಿಳ್ನಾಡಲ್ಲಿ 100% ಆಕ್ಯುಪೆನ್ಸಿ ಕೊಟ್ಟರು, ಸ್ಟೇಟ್ ಗೌರ್ಮೆಂಟ್ ಆಕ್ಯುಪೆನ್ಸಿ ಕೊಟ್ಟರು. ಸೆಂಟ್ರಲ್ ಗೌರ್ಮೆಂಟ್ ಹೌದು, ಸೆಂಟ್ರಲ್ ಗೌರ್ಮೆಂಟ್ ಅದನ್ನ ಇದು ಮಾಡಿ ಮತ್ತೆ ಇವಾಗ ಅದನ್ನ ರೆಸ್ಯೂಮ್ ಮಾಡ್ಕೊಂಡು. ಕರೆಕ್ಟ್, ಎಕ್ಸಾಕ್ಟ್ಲಿ. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ರೆ ಸ್ಟೇಟ್ ಗೌರ್ಮೆಂಟ್ ಏನು ಅನ್ನೋದು ನಮಗೂ ಸಹ ಅರ್ಥ ಆಗಿಲ್ಲ. ಸೊ ರಿಕ್ವೆಸ್ಟ್ ಅಂತೂ ಪ್ರತಿಯೊಬ್ಬ ಪ್ರೊಡ್ಯೂಸರ್ ಕಡೆಯಿಂದ ಇಂಡಸ್ಟ್ರಿ ಈಗೇನ್ ಸರ್ ಅಂದ್ರೆ ಮೀಟ್ ಮಾಡ್ತಿದ್ರೆ ಮಿನಿಸ್ಟರ್ನ? ಮಿನಿಸ್ಟರ್ ಚೇಂಬರ್ ಕಡೆಯಿಂದ ಎಲ್ಲಾನು ಇವತ್ತು ಹೋಗ್ತಾ ಇದೆ ಸರ್. ಹೋಪ್ಫುಲಿ ಇನ್ 1 or 2 days ಇಟ್ ವಿಲ್ ಬಿ. ಓಕೆ, ಸೊ ಥ್ಯಾಂಕ್ ಯು ಸುಪ್ರೀತ್ ಅವರೇ ಮಾತಾಡಿದ್ದಕ್ಕೆ ನ್ಯೂಸ್ 18 ಜೊತೆ. ಸುಪ್ರೀತ್, ಚಿತ್ರ ವಿತರಕರು ಏನೋ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಆಕ್ಟ್ ಮಾಡುವಂತಹ ಪೊಗರು ಸಿನಿಮಾ ಇದೀಗ ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಆದೇಶದಲ್ಲಿ ಇನ್ನು ಫೆಬ್ರವರಿ ಮುಗಿಯೋ ತನಕ 50% ಇರಬೇಕು ಅಂತ ನಿರ್ಬಂಧ ಹಾಕಿದ್ದಾರೆ. ಅದಕ್ಕೆ ಧ್ರುವ ಸರ್ಜಾ ಟ್ವೀಟ್ ಮಾಡಿದ್ದಾರೆ, ತಮ್ಮ ಬೇಜಾರನ್ನ ಹೊರ ಹಾಕಿದ್ದಾರೆ. ಅವ್ರು ಹಾಕಿದ್ದಾರೆ ನೋಡಿ ಎಡಭಾಗದಲ್ಲಿ ಪೋಸ್ಟರ್, ಮಾರ್ಕೆಟ್ನಲ್ಲಿ ಗಿಜಿ ಜನ, ಬಸ್ನಲ್ಲೂ ಫುಲ್ ರಶ್, ಚಿತ್ರಮಂದಿರಕ್ಕೆ ಯಾಕೆ 50% ನಿರ್ಬಂಧ ಅಂತ ಕೇಳಿದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿರೋ ಪ್ರಕಾರ ಮಾಸ್ಕ್ ಇರಬೇಕು, ಸ್ಯಾನಿಟೈಸರ್ ಇರಬೇಕು, ಜನ ಒಳಗೆ ಬರ್ಬೇಕಾದ್ರೆ ಹೊರಗೆ ಹೋಗ್ಬೇಕಾದ್ರೆ ತುಂಬಾ ಕಠಿಣ ಕ್ರಮ ತಗೋಬೇಕು ಅಂತಿದೆ. ಆದ್ರೆ 100% ಫಿಲ್ ಮಾಡಬಹುದು ಅಂತೆ. ಯಾಕೆ ನೀವು ಹಿಂಗ್ ಮಾಡ್ತಿದ್ದೀರಾ ಅಂತ ಅವರು ಕೂಡ ಪ್ರಶ್ನೆ ಮಾಡಿದ್ದಾರೆ. ನಾನ್ ಅಮೆರಿಕಕ್ಕೆ ಹೋಗ್ತಿದ್ದೀನಿ ಅಂತ ಒಂದು ಮೆಸೇಜ್ ಹಾಕ್ತಾರೆ. ಆದ್ರೆ ಆತ ಪತ್ತೆ ಆಗಿದ್ದು ಮಾತ್ರ ಆಂಧ್ರ ಪ್ರದೇಶದ ನಲ್ಲಮಲ್ಲ ಅರಣ್ಯದಲ್ಲಿ, ಅದು ಹೆಣವಾಗಿ. ಸಿದ್ಧಾರ್ಥ್ ಹತ್ಯೆ ಹಿಂದೆ ಹೊಚ್ಕೊಂಡಿದೆ 108 ಅನುಮಾನಗಳು. ಸಿದ್ಧಾರ್ಥ್ ಮಾಜಿ ಮುಖ್ಯಮಂತ್ರಿ ಧರ್ಮ್ ಸಿಂಗ್ ಅವರ ಸಂಬಂಧಿ. ಹತ್ಯೆ ಹಿಂದಿದೆಯಂತೆ ಸಾಫ್ಟ್ವೇರ್ ಎಂಜಿನಿಯರ್ಸ್ ಕೈವಾಡ. ಬ್ರೇಕಿಂಗ್ ನ್ಯೂಸ್. ಸಿದ್ಧಾರ್ಥ್ ಕೊಲೆ ರಹಸ್ಯವೇ ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ. ಕೊಲೆಗಾರರು ತಾವು ಸಾಯೋ ಮುನ್ನ ಮಾಡಿದ್ದಾದ್ರೂ ಏನು? ನಲ್ಲಮಲ್ಲ ಅರಣ್ಯದಲ್ಲಿ ದೇಹ ಹೂತಿಟ್ಟು ಅವ್ರು ಎಲ್ಲಿ ಹೋದ್ರು? ನ್ಯೂಸ್ 18 ಕನ್ನಡದಲ್ಲಿ ಸಿದ್ಧಾರ್ಥ್ ಕೊಲೆ ಹಿಂದಿನ ರಹಸ್ಯ. ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ದ ಆರೋಪಿ ಶ್ಯಾಮ್, ಆತ ಕೂಡ ಈಗ ನೇಣಾಕಂಡು ಸತ್ತೋಗ್ಬಿಟ್ಟಿದ್ದಾರೆ ಅಂತ ಒಂದು ನ್ಯೂಸ್ ಬಂತು. ವಿನೋದ್ ತಿರುಪತಿಯ ಖಾಸಗಿ ಕಂಪನಿಯ ಉದ್ಯೋಗಿ. ಸಿದ್ಧಾರ್ಥ್ ಶವನ್ನ ನಲ್ಲಮಲ್ಲ ಅರಣ್ಯದಲ್ಲಿ ಹೂತಿಟ್ಟಿದ್ರು. ಅದಾದ್ಮೇಲೆ ತಿರುಪತಿಗೆ ಬಂದಿದ್ದ ಆರೋಪಿ ಶ್ಯಾಮ್, ವಿನೋದ್ ಪೊಲೀಸರಿಗೆ ಸಿಕ್ಕು ಬಿಡ್ತೀವಿ ಅಂತ ಸಾಯೋದಕ್ಕೆ ಪ್ಲಾನ್ ಮಾಡಿದ್ರು. ರೂಮಲ್ಲೇ ಸಾಯ್ತೀನಿ ಅಂತ ವಿನೋದ್ನನ್ನ ಕಳಿಸಿದ್ದ ಶ್ಯಾಮ್, ರೈಲು ಹಳಿಗೆ ತಲೆ ಕೊಟ್ಟು ಸಾಯೋದಕ್ಕೆ ಹೋಗಿದ್ದ ವಿನೋದ್. ಇದೇ ಸಂದರ್ಭದಲ್ಲಿ ಪೊಲೀಸ್ ಬಲೆಗೆ ಬಿದ್ದ ಆರೋಪಿ ವಿನೋದ್. ಅಮೃತಹಳ್ಳಿ ಪೊಲೀಸರಿಂದ ವಿನೋದನ್ನ ರಕ್ಷಣೆ ಮಾಡಿದ್ರು, ಟ್ರೀಟ್ಮೆಂಟ್ ಕೊಡಿಸಿದ್ರು. ಅದಾದ್ಮೇಲೆ ತಿರುಪತಿಯಲ್ಲಿದ್ದ ರೂಮ್ಗೆ ಹೋದಾಗ ಪೊಲೀಸರು ರೂಮಲ್ಲೇ ಶ್ಯಾಮ್ ಹ್ಯಾಂಗ್ ಮಾಡಿಕೊಂಡು ಪ್ರಾಣ ಬಿಟ್ಟಿದ್ದಂತೆ. ವಿನೋದ್ನಿಂದ ಘಟನೆಯನ್ನ ರೀಕ್ರಿಯೇಟ್ ಮಾಡಿರೋ ಖಾಕಿಗಳು. ಇದೇ ವೇಳೆ ಖಾಕಿಗೆ ತಲೆನೋವಾಯಿತು. ಫೇಸ್ಬುಕ್ ಒಂದು ಮೆಸೇಜ್ ಬಗ್ಗೆ ಕೂಡ ತನಿಖೆ ನಡೆಸುತ್ತಿದ್ದಾರೆ ಪೊಲೀಸರು. ಜನವರಿ 19ನೇ ತಾರೀಕು ತಂದೆಗೆ ಸಿದ್ಧಾರ್ಥ್ ಒಂದು ಮೆಸೇಜ್ ಮಾಡಿದ್ರು, ನಾನು ಅಮೆರಿಕಾಗೆ ಹೋಗ್ತಾ ಇದ್ದೀನಿ ಅಂತ. 25ನೇ ತಾರೀಕು ಎಲ್ಲಿ ಅಮೆರಿಕಕ್ಕೆ ಹೋದನ್ನು ಪತ್ತೆ ಇಲ್ಲ, ಏನು ರಿಪ್ಲೈ ಕೊಡ್ತಿಲ್ಲ. ಒಂದು 6 ದಿನ ಆಯಿತು, ಒಂದು ವಾರ ಆಯಿತು ಅಂತ ಅವರ ತಂದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಮಗ ಮಿಸ್ ಆಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಡ್ತಾರೆ, ದೇವೇಂದರ್ ಸಿಂಗ್. ಅದಾದಮೇಲೆ 24ನೇ ತಾರೀಕು ಫೇಸ್ಬುಕ್ನಲ್ಲಿ ಆಕ್ಟಿವ್ ಆಗಿದ್ದ ಸಿದ್ಧಾರ್ಥ್ ಅಕೌಂಟ್ನಿಂದ ನ್ಯೂಯಾರ್ಕ್ ತಲುಪಿದ ಬಗ್ಗೆ ಪೋಸ್ಟ್. ಇದಪ್ಪ ವರ್ಷೆ ಇದ್ರೆ ನಕಲಿ ಖಾತೆಯೋ ಅಥವಾ ಅಸಲಿ ಖಾತೆಯೋ ಈಗ ತನಿಖೆ ಮಾಡ್ತಿದ್ದಾರೆ. ಅಥವಾ ಪೋಸ್ಟ್ ಹಾಕಿದ್ರೆ ಯಾರು ಹ್ಯಾಕ್ ಮಾಡಿ ಅಥವಾ ಪಾಸ್ವರ್ಡ್ ತಿಳ್ಕೊಂಡ್ರು ಅವ್ರು ಹಾಕಿದ್ರೆ ಗೊತ್ತಾಗಬೇಕು. 28ನೇ ತಾರೀಕು ಅರಣ್ಯ ಪ್ರದೇಶದಲ್ಲಿ ಪತ್ತೆಯಾಗಿತ್ತು ಒಂದು ಶವ, ಸಿದ್ಧಾರ್ಥ್ ಶವ ಅಂತ ಆಮೇಲೆ ಗೊತ್ತಾಯಿತು. ಮೊಬೈಲ್ ಟ್ರೇಸ್ನಲ್ಲಿ ಆಂಧ್ರದಲ್ಲಿರೋ ಬಗ್ಗೆ ಮಾಹಿತಿ ಗೊತ್ತಾಯಿತು. ಕೊಲೆ ಮಾಡಿದ ಬಳಿಕ ಪೋಸ್ಟ್ ಹಾಕಲಾಯಿತು ಅಂತ ತನಿಖೆ ಸಂದರ್ಭದಲ್ಲಿ ಈಗ ಗೊತ್ತಾಗ್ತಾ ಇದೆ.
ಮತ್ತಷ್ಟು ಮಾಹಿತಿ ಕ್ರೈಮ್ ಬ್ಯೂರೋ ಇಂದ ಗಂಗಾಧರ್ ವಾಗಟ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಗಂಗಾಧರ್. ಎಸ್ ಸರ್, ಗುಡ್ ಮಾರ್ನಿಂಗ್. ಅಂದ್ರೆ ಹುಡುಕದಷ್ಟು ಜಾಲಾಡದಷ್ಟು ಬರೀ ಅನುಮಾನಗಳೇ ಕಾಣಿಸ್ತಾ ಇದೆ ಈಗ ಅನಿಸ್ತಾ ಇದೆ. ಎಸ್ ಸರ್, ನಿಜಕ್ಕೂ ಅಂದ್ರೆ ಈಗ ಸಿದ್ಧಾರ್ಥ ಈ ಒಂದು ಕಿಡ್ನಾಪ್ ಮತ್ತೆ ಕೊಲೆ ಒಂದು ಪ್ರಕರಣ ಒಂದು ಸಾಕಷ್ಟು ಪೊಲೀಸರಲ್ಲಿ ಸಾಕಷ್ಟು ಗೊಂದಲಗಳಿರುವಂತದ್ದು, ಇದು ಒಂದು ಚಾಲೆಂಜ್ ಸಹ ಆಗಿದೆ. ಯಾಕಂದ್ರೆ ಈಗ ಆತನನ್ನ ಅಂದ್ರೆ ಸಿದ್ಧಾರ್ಥನ್ನ ಕೊಲೆ ಮಾಡಿರುವಂತದ್ದು ಇವು ಸುಪಾರಿ ಕಿಲ್ಲರ್ಸ್ ಅಲ್ಲ. ಮತ್ತೆ ಈ ಇಬ್ಬರು ಈ ಶ್ಯಾಮ್ ಮತ್ತೆ ಆರೋಪಿಗಳೇನಿದ್ದಾರೆ, ಶ್ಯಾಮ್ ಮತ್ತೆ ವಿನೋದ್, ಇವರಿಬ್ರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿದ್ರು ಅಂತ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಯಾಕಂದ್ರೆ ಈತ ಚೆನ್ನೈ A1 ಆರೋಪಿ ಆಗಿರುವಂತಹ ಶ್ಯಾಮ್ ಚೆನ್ನೈನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದ. ಮತ್ತೆ ತಿರುಪತಿಯಲ್ಲಿ ಈತ ವಿನೋದ್ ಇದ್ದಾನೆ, ಆತ ಕೂಡ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ. ಇವರಿಬ್ರು ಕೂಡ ಆ ತಿರುಪತಿಯಲ್ಲೇ ಅಲ್ಲೇ ವಾಸವಾಗಿದ್ದಂತವ್ರು. ಆದ್ರೆ ಈಗ ಕೊಲೆ ನಡೆದಂತ ಅಂದ್ರೆ ಇವರು ಏನು ಒಂದು ನಲ್ಲಮಲ್ಲ ಕಾಡು ಫಾರೆಸ್ಟ್ ಅಲ್ಲಿ ಅಲ್ಲಿ ಹತ್ಯೆ ಮಾಡಿ ಊದಿಸಿದ ಬಳಿಕ ಅನಂತರ ನಾವು ಪೊಲೀಸರಿಗೆ ಸಿಕ್ಕಾಕೊಳ್ತೀವಿ ಅಂತ ಹೇಳಿ ಅಲ್ಲಿಂದ ಬಂದು ಈ ತಿರುಪತಿಯ ಒಂದು ರೂಮ್ ಶ್ಯಾಮ್ ರೂಮ್ ಅಲ್ಲೇ ಅಲ್ಲಿ ಏನು ಫುಲ್ ಅವತ್ತು ರಾತ್ರಿ ಪಾರ್ಟಿಯನ್ನ ಮಾಡಿದ್ದಾರೆ. ಪಾರ್ಟಿ ಮಾಡಿ ಫುಲ್ ಪಾನಮತ್ತರಾಗಿ ನಾವು ಪೊಲೀಸರಿಗೆ ಸಿಕ್ಕಾಕೊಳ್ತೀವಿ ಅಂತ ಹೇಳಿ ನಾವು ಸಾಯೋದಿಲ್ಲ ಅಂತ ಹೇಳಿ ಇಬ್ರು ಸೂಸೈಡ್ ಮಾಡೋಕೆ ನಿರ್ಧಾರ ಮಾಡಿದ್ರು. ಅನಂತರ ಶ್ಯಾಮ್ ಮನೆಯಲ್ಲೇ ಹ್ಯಾಂಗ್ ಮಾಡ್ಕೊಳ್ತೀನಿ ಅಂತ ಹೇಳಿ ನಂತರ ಈತ ವಿನೋದನಿದ್ದಾನೆ ರೈಲ್ವೆ ಸಿಗಕ್ಕೆ ಹೋಗಿದ್ದ. ಆದ್ರೆ ಅದೃಷ್ಟವಶಾತ್ ಒಂದು ಪ್ರಾಣಾಪಾಯದಿಂದ ಪರಾಗಿದ್ದಾನೆ. ಮತ್ತೊಂದ್ ಕಡೆ ಪೊಲೀಸರ ಒಂದು ಸಮಯದಿಂದ ಆತನನ್ನ ವಶಕ್ಕೆ ತೆಗೆದುಕೊಂಡಿರುವಂತದ್ದು, ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿತ್ತು. ಆದ್ರೆ ಅಷ್ಟೊತ್ತಲ್ಲಿ ವಿನೋದ್ನ ವಶಕ್ಕೆ ತೆಗೆದುಕೊಂಡು ಆ ರೂಮ್ಗೆ ಹೋಗೋಷ್ಟಲ್ಲೇ ಈತ ನೆನೆಗೆ ಶರಣ ಆಗಿದ್ದಾನೆ. ಹೀಗಾಗಿ ಇದು ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಈ ಶ್ಯಾಮ್ ಯಾರು ಮತ್ತೆ ಈ ಇಬ್ರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ಸ್, ಈ ಕೊಲೆ ಮಾಡಿದ್ದಾದ್ರೂ ಯಾಕೆ, ಈ ಕೊಲೆ ಹಿಂದಿನ ರಹಸ್ಯ ಏನು, ಎಲ್ಲಾ ಆಯಾಮಗಳಲ್ಲಿ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದು ಗೊಂದಲದ ವಿಚಾರ ಏನಂದ್ರೆ ಈ ಒಂದು ಈ ಸಿದ್ಧಾರ್ಥ್ ಸಿಂಗ್ ಒಂದು ಫೇಸ್ಬುಕ್ ಪೋಸ್ಟ್ ನಿಂದಲೇ ಒಂದು 24ನೇ ತಾರೀಕು ಆಕ್ಟಿವ್ ಆಗಿರೋದು ಮಾಹಿತಿ ಸಿಗ್ತಾ ಇದೆ. 19ನೇ ತಾರೀಕು ಮಿಸ್ಸಿಂಗ್ ಆಗಿರುವಂತದ್ದು. 25ನೇ ತಾರೀಕು ಅವರ ತಂದೆಯವರು ಮಗನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅಂತ ಹೇಳಿ ದೇವೇಂದರ್ ಸಿಂಗ್ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಆದ್ರೆ 24ನೇ ತಾರೀಕು ಫೇಸ್ಬುಕ್ ಅಲ್ಲಿ ಆಕ್ಟಿವ್ ಆಗಿರೋದು ಯಾರು ಮಾಡಿದ್ರು ಎಲ್ಲಿಂದ ಮಾಡಿದ್ರು ಗೊತ್ತಾಗುತ್ತೆ. ನನ್ನ ಪ್ರಶ್ನೆ ಈಗ ಅಲ್ಟಿಮೇಟ್ಲಿ ಅದಕ್ಕೋ ತಗೊಂಡೋಗಿ ಹೂತಾಕಿದ್ರು ಅನ್ನೋದಾದ್ರೆ ಈ ಇಬ್ಬರೇ ಮಾಡಿರೋ ಕೆಲಸನ ಅಂಥ ಧೈರ್ಯ ಇರೋರು, ಕೊಲೆ ಮಾಡೋಷ್ಟು ಧೈರ್ಯ ಇರೋರು ಇವ್ರು ಯಾಕೆ ಹೋಗಿ ನೇಣು ಹಾಕೊಂಡ್ರು ಅಥವಾ ಇವ್ರು ಯಾಕೆ ಆತ್ಮಹತ್ಯೆ ಟ್ರೈ ಮಾಡಿದ್ದಾರೆ? ವಿನೋದಿಂದ ಏನಾದ್ರು ಮಾಹಿತಿ ಗೊತ್ತಾಗ್ತಿದ್ಯಾ? ಎಸ್ ಹರೀಶ್, ಅಂದ್ರೆ ಈಗ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿ ಆತ ಕೂಡ ಒಂದು ಶಾಕ್ ಒಳಗಾಗಿರೋದ್ರಿಂದ ಪೊಲೀಸರ ವಿಚಾರಣೆ ವೇಳೆ ಸರಿಯಾಗಿ ಆತ ಸ್ವಂತ ಏನು ವಿಚಾರಣೆ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇರೋದು. ಆತ ಸದ್ಯ ಸ್ವಲ್ಪ ಕಾದು ನೋಡುವ ಇದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಯಾಕಂದ್ರೆ ವಿನೋದ್ ಸರಿಯಾಗಿ ಪೊಲೀಸರಿಗೆ ಹೇಳ್ತಾ ಇಲ್ಲ ಯಾಕೆ ಕೊಲೆ ಆಗಿದ್ದು, ಈ ಕೊಲೆ ಇಬ್ಬರೇ ಆ ಕೊಲೆ ಮಾಡಿ ಅಲ್ಲಿ ಊದಿಡೋಕು ಕಾರಣ ಯಾರು, ಜೊತೆಯಲ್ಲಿ ಯಾರಿದ್ರು ಅಥವಾ ಬೇರೆ ಏನಾದ್ರು ಕಾರಣಗಳಿದ್ವಾ, ಎಲ್ಲ ಹಂತದಲ್ಲಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸಾಕಷ್ಟು ಆ ಮಜಲುಗಳನ್ನ ಈ ಪ್ರಕರಣ ಪಡ್ಕೊಡ್ತಾ ಇದೆ. ಕೊನೆಗೆ ಈ ಒಂದು ತನಿಖೆ ಬಳಿಕ ಒಂದು ಸ್ಪಷ್ಟತೆ ಸಿಗುತ್ತೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್ ಗಂಗಾಧರ್ ವಾಗಟ ಈ ಕ್ಷಣದ ಮಾಹಿತಿಗಾಗಿ. ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳು ಅತಂತ್ರರಾಗ್ತಿದ್ದಾರೆ. ಕಳೆದ ಆಗಸ್ಟ್ನಲ್ಲಿ ನಡೆಯಬೇಕಿತ್ತು ಪರೀಕ್ಷೆ. ರಾಜ್ಯದಲ್ಲಿ 250 ಸರ್ಕಾರಿ, 196 ಅನುದಾನಿತ ಕಾಲೇಜುಗಳಿವೆ. 1300 ಖಾಸಗಿ ಸೇರಿ 1750ಕ್ಕೂ ಹೆಚ್ಚು ITI ಸಂಸ್ಥೆಗಳಿವೆ. ಕೋವಿಡ್ ಹಿನ್ನೆಲೆಯಲ್ಲಿ ಮುಂದೂಡಿಕೆಯಾಗಿದ್ದ ಪರೀಕ್ಷೆಗಳು ಇದೀಗ ತಾಂತ್ರಿಕ ಪ್ರಾಬ್ಲಮ್ ಇಂದ ತೊಂದರೆ ಆಗ್ತಿದೆ ಅಂತೆ. ಬ್ರೇಕಿಂಗ್ ನ್ಯೂಸ್. ಕಳೆದ ನವೆಂಬರ್ನಲ್ಲಿ 2020 ನವೆಂಬರ್ನಲ್ಲಿ ಪ್ರಾಕ್ಟಿಕಲ್ ಪರೀಕ್ಷೆ ಆಗಿತ್ತು. ಇದೀಗ ಉಳಿದ ಪರೀಕ್ಷೆಗಳಿಗೆ ಆನ್ಲೈನ್ನಲ್ಲಿ CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನಡೆಸಿದ್ದಾರೆ. NCERTನವರು ಆನ್ಲೈನ್ನಲ್ಲಿ ಪರೀಕ್ಷಾ ಶುಲ್ಕ ಪಾವತಿಗೆ ಸೂಚನೆ ಕೊಟ್ಟಿದ್ದಾರೆ. ರಾತ್ರೋರಾತ್ರಿ ವಿದ್ಯಾರ್ಥಿಗಳಿಗೆ ಸೂಚನೆ ರವಾನೆಯಾಗಿದೆ. 1 ದಿನ ಅವಕಾಶ ಕೊಟ್ಟಿದ್ದಾರೆ. ಉದ್ಯೋಗ ತರಬೇತಿ ಇಲಾಖೆ ಆನ್ಲೈನ್ ಮೂಲಕ ಶುಲ್ಕ ಕಟ್ಟಿದ್ರೆ ಅಡ್ಮಿಷನ್ ಟಿಕೆಟ್, ಇಲ್ಲ ಅಂದ್ರೆ ಇಲ್ಲ. ಹಲವಾರು ವಿದ್ಯಾರ್ಥಿಗಳಿಗೆ ಇದು ಗೊತ್ತಾಗಿಲ್ಲ, ಪರೀಕ್ಷೆ ವಂಚಿತರಾಗಿದ್ದಾರೆ. ಇನ್ನಷ್ಟು ಮಂದಿಗೆ ಅಡ್ಮಿಷನ್ ಟಿಕೆಟ್ ಸಿಗದೆ ಪರೀಕ್ಷೆ ವಂಚಿತರಾಗಿದ್ದಾರೆ. ಅಡ್ಮಿಷನ್ ಟಿಕೆಟ್ ಸಿಕ್ಕರೂ ಆನ್ಲೈನ್ ಪರೀಕ್ಷೆ ಅಸಾಧ್ಯ. ಆನ್ಲೈನ್ನಲ್ಲಿ ಪ್ರಶ್ನೆಗಳೇ ಬಾರದೆ ಇಡೀ ದಿನ ವೆಯ್ಟ್ ಮಾಡ್ತಿದ್ರು. ಕಂಪ್ಯೂಟರ್ ಮುಂದೆನೇ ಕೂತಿದ್ರು ವಿದ್ಯಾರ್ಥಿಗಳು. ಕೆಲವರಿಗೆ ಒಂದೇ ಪ್ರಶ್ನೆ ಹಲವರಿಗೆ ಹಲವಾರು ಬಾರಿ ರಿಪೀಟ್ ಆಗ್ತಿತ್ತು. ಕೆಲವರಿಗೆ ಪ್ರಶ್ನೆಗಳು ಬಂದರೂ ಉತ್ತರ ಸಬ್ಮಿಟ್ ಮಾಡೋಕ್ಕಾಗಲೇ ಇಲ್ಲ. ಉದ್ಯೋಗ ಮತ್ತು ತರಬೇತಿ ಇಲಾಖೆ ಎಡವಟ್ಟು. ITIಗಳಲ್ಲಿ ನಿಗದಿತ ಸಾಮರ್ಥ್ಯದ ಕಂಪ್ಯೂಟರ್ ಅಲಭ್ಯದ ಹಿನ್ನೆಲೆ SC/ST ವಿದ್ಯಾರ್ಥಿಗಳ ಲ್ಯಾಪ್ಟಾಪ್ ಬಳಸಿ ಪರೀಕ್ಷೆ ಮಾಡಿದ್ದಾರೆ. ರಾಜ್ಯ ಸೇರಿದಂತೆ ದೇಶದಾದ್ಯಂತ ವಿದ್ಯಾರ್ಥಿಗಳಿಗೆ ಈ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ. ನಮ್ಮ ಎಲೆಕ್ಟ್ರಿಷಿಯನ್ ಹುಡುಗರಿಗೆಲ್ಲ
ITIಗೆಲ್ಲ ಆನ್ಲೈನ್ ಎಕ್ಸಾಮ್ ಅಂತ ಮಾಡಿದ್ದಾರೆ. ಇದು ಯಾವುದೇ ರೀತಿಯ ಬೇರೆ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ KS AS ಡಿಪ್ಲೊಮೊ ಡಿಗ್ರಿ ಅವ್ರಿಗೆ ಯಾರಿಗೂ ಕೂಡ CBT ಎಕ್ಸಾಮ್ ಅಂತೂ ಯಾವುದೇ ಕಾರಣಕ್ಕೂ ಇಲ್ಲ. ಈಗ ನಮಗೆ CBT ಎಕ್ಸಾಮ್ ಅಂತ ಮಾಡ್ತಾ ಇದ್ದಾರೆ. CBT ಎಕ್ಸಾಮಲ್ಲಿ ನಮಗೆ ತುಂಬ ತೊಂದರೆ ಆಗ್ತಾಯಿದೆ. ಯಾವುದೇ ರೀತಿ ಕ್ವಶನ್ಸ್ ಯಾವ ರೀತಿ ಬರುತ್ತೆ ಏನು ಬರುತ್ತೆ ಅಂತ ಕರೆಕ್ಟಾಗಿ ಗೊತ್ತಿರಲ್ಲ. ಮೊನ್ನೆ ಎಕ್ಸಾಮ್ ಇತ್ತು ನಮಗೆ. ಮೊನ್ನೆ ಎಕ್ಸಾಮ್ ಇದೆ ಅಂತ ಬಂದಿದ್ದಾಗ ಎಕ್ಸಾಮ್ ಇಲ್ಲ ಅಂತ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂರಿಸ್ಕೊಂಡು ಕ್ವಶನ್ಸ್ ಪೇಪರ್ ಒಂದು ಬಂದಿಲ್ಲ. ಕ್ವಶನ್ ಬರೆಯೋದಕ್ಕೆ ಇನ್ನೊಂದು ದಿನ ಪೋಸ್ಟ್ಪೋನ್ ಆಗಿದೆ ಅಂತ ಹೇಳಿ ನಮ್ಮನ್ನು ಮನೆ ಕಳಿಸಿದ್ರು. ಮತ್ತು ಇವಾಗ ನೈಟು ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಲ್ಲಿ ನಮಗೆ ರಾತ್ರಿ 12 ಗಂಟೆ ಅಷ್ಟೊತ್ತಲ್ಲಿ ನಮಗೆ ಇದು ಲಿಂಕ್ ಬಂದಿದೆ, ನೀವು ಫೀಸನ್ನು ಕಟ್ಟಬೇಕು ಅಂತ, ಆಮೇಲೆ ಎಕ್ಸಾಮ್ ಬರೀಬೇಕು ಅಂತ. ನಮಗೆ ತುಂಬ CBT ಟೆಸ್ಟ್ ಅಂತ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಫೀಸ್ ಅಂತ ಕಟ್ಟಿಸಿದ್ದಾರೆ. 2 ಡೇಟ್ಸ್ ಎಲ್ಲ ಆಗಿದೆ ಸರ್. ಫಸ್ಟು ನವೆಂಬರ್ 28ನೇ ತಾರೀಕು ಡ್ರಾಯಿಂಗು ಮತ್ತು ಪ್ರಾಕ್ಟಿಕಲ್ ಅಂತ 2 ಎಕ್ಸಾಮ್ ಮಾಡಿದ್ರು. ಅದಾಗಿ 1.5 ತಿಂಗಳಾಗಿದೆ. ಇವಾಗ ನಾವು ಎಲ್ಲೆಲ್ಲೋ ಹೊರಗಡೆ ಇದ್ವಿ. ಇವಾಗ CBT ಅಂತ ಮಾಡ್ತಾಯಿದ್ದಾರೆ. ಫೀಸ್ ಅಂತ ಅವಾಗ ಒಂದು ಸಲ ಕಟ್ಟಿಸಿದ್ರು, ಇವಾಗ ಬೇರೆ CBT ಅಂತ ಅದು ಬೇರೆ ಇವಾಗ ಒಂದು ಸಲ ಕಟ್ಟಿಸಿದ್ದಾರೆ. ಈ ಥರ ಆದರೆ ಹೆಂಗೆ ನಾವು, ಯಾಕಂದರೆ ಬೇರೆ ಕಡೆ ಎಲ್ಲೆಲ್ಲ ಕೆಲಸಕ್ಕೆ ಸೇರಿದ್ದೀವಿ. ಇವಾಗ ಅದು ಎಕ್ಸಾಮ್ ಅಂತ 1 ವಾರ ಅಂತಲೂ ಹೇಳೋದಿಲ್ಲ. ಯಾವಾಗ ನೈಟು ಎಕ್ಸಾಮ್ ಅಂತ ಯಾವುದೋ ಒಂದು ವೆಬ್ಸೈಟ್ ಕಳಿಸ್ಬಿಡ್ತಾರೆ, ಈ ಥರ ಎಕ್ಸಾಮ್ ಇದೆ ಬರಬೇಕು ಅಂತ ಹೇಳ್ಬಿಡ್ತಾರೆ. ಮತ್ತು ಇಂಜಿನಿಯರಿಂಗ್ ಇರ್ಬೋದು, ಡಿಪ್ಲೊಮಾ ಇರ್ಬೋದು, ಯಾವುದೇ KS AS ಯಾವುದೇ ಇದ್ದರೂ CBT ಅಂತ ಎಕ್ಸಾಮ್ ಇನ್ನೂ ಮಾಡ್ತಾನೆ ಇಲ್ಲ. ನಮಗೆ ITI ಅಂತ ITIಗೆ ಈಗ ಯಾಕೆ CBT ಮಾಡ್ತಾರೆ ಅಂತ. ಉದ್ಯೋಗ ಮತ್ತು ತರಬೇತಿ ಇಲಾಖೆಯವರು ನಮಗೆ ಇದು CBT ಎಕ್ಸಾಮ್ ಅಂತ ಏನು ಕಂಡಕ್ಟ್ ಮಾಡ್ತಾ ಇದ್ದಾರೆ, ಆ CBT ಎಕ್ಸಾಮ್ಗಳಿಂದ ವಿದ್ಯಾರ್ಥಿಗಳಿಗೆ ಅನುಕೂಲಗಳಿಗಿಂತ ಅನಾನುಕೂಲಗಳೇ ಹೆಚ್ಚಾಗ್ತಾ ಇದೆ. ಹಿಂದೆ ಇದ್ದಂಥ ಆಫ್ಲೈನ್ ಎಕ್ಸಾಮ್ ಏನಿತ್ತು ಅದನ್ನೇ ಕಂಟಿನ್ಯೂ ಮಾಡಿದರೆ ತುಂಬ ಅನುಕೂಲ ಆಗ್ತಾ ಇತ್ತು. ಈ ಆಫ್ಲೈನಿಂದ ಆಗಿರ್ತಕ್ಕಂಥ ಅನಾನುಕೂಲಗಳೇನು ಅಂತಂದರೆ, ಹಿಂದೆ ಹುಡುಗರು ಪ್ರಾಕ್ಟಿಕಲ್ ಎಕ್ಸಾಮ್ ಮತ್ತು ಡ್ರಾಯಿಂಗ್ ಎಕ್ಸಾಮ್ನ ಅವರು ಎಕ್ಸಾಮ್ ಫೇಸ್ ಮಾಡಿ 1.5 ತಿಂಗಳು ಆಗಲೇ ಕಳೆದಿದೆ. ಅದ್ರ ನಂತರ 1.5 ತಿಂಗಳ ನಂತರ ಈಗ CBT ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರಿಂದ ಹುಡುಗರಿಗೆ ಕಂಟಿನ್ಯೂಟಿ ಅನ್ನೋದಿಲ್ಲ. 63 ವಿಮಾನ ಪ್ರದರ್ಶನ, 42 ವಿಮಾನಗಳಿಂದ ಶೋ, 3 ದಿನ ಲೋಹದ ಹಕ್ಕಿಗಳ ಕಲರವ. ಬೆಂಗಳೂರಿಗಂತೂ ಹೆಮ್ಮೆ, ಆತ್ಮನಿರ್ಭರ್ ಭಾರತದ ಗರಿಮೆ. ನ್ಯೂಸ್ 18ನ ಬಿಗ್ ಕವರೇಜ್ ಏರೋ ಇಂಡಿಯಾ 2021. ಕೆಲವೇ ಹೊತ್ತಿನ ಮುಂಚೆ ಶುರುವಾಯಿತು 2021ರ ಏರೋ ಇಂಡಿಯಾ ಶೋ. ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಚಾಲನೆ ಕೊಟ್ಟರು. ಏರೋ ಶೋ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿದ್ದರು. ಸಚಿವರಾದಂಥ ಸ್ಟೇಟ್ ಹೋಮ್ ಮಿನಿಸ್ಟರ್ ಬಸವರಾಜ ಬೊಮ್ಮಾಯಿ ಅವರಿದ್ದರು. ಕೇಂದ್ರ ಸಚಿವ ಸದಾನಂದ ಗೌಡರಿದ್ದರು. ರಕ್ಷಣಾ ಇಲಾಖೆಯ 3 ವಿಭಾಗಗಳ ಮುಖ್ಯಸ್ಥರು ಕೂಡ ಇದ್ದರು. ಏರೋ ಇಂಡಿಯಾ ಶೋ ಶುರುವಾಯಿತು. ನೀವು ನೋಡ್ತಿದ್ದೀರಾ, ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಕಲರವ ಜೋರಾಗಿ ಇದೆ. ಅದರಲ್ಲೂ ಗಮನ ಸೆಳೆದಿದ್ದು ಆತ್ಮನಿರ್ಭರ್ ಫಾರ್ಮೇಷನ್. ಹಾರಾಟ ನೋಡುಗರನ್ನ ಬಹಳ ಇಷ್ಟಪಡಿಸ್ತು. ತೇಜಸ್ ವಿಮಾನಗಳ ಅಬ್ಬರ ಜೋರಾಗಿತ್ತು. ಗರುಡ್ ಫಾರ್ಮೇಷನ್, ವಿಜಯ್ ಫಾರ್ಮೇಷನ್, ತ್ರಿಶೂಲ್ ಫಾರ್ಮೇಷನ್, ಇನ್ನು ಸುಖಾಯ್ ಯುದ್ಧ ವಿಮಾನಗಳು 2, 3 ರಫೇಲ್ ಯುದ್ಧ ವಿಮಾನಗಳ ಚಮತ್ಕಾರ. ಜನರಂತೂ ನೋಡಿದವರು ಫುಲ್ ಫಿದಾದ್ರು. ಅಲ್ಲೋಗಿ ನೋಡೋಕ್ಕಾಗಲಿಲ್ಲ ಅಂದರೆ ನ್ಯೂಸ್ 18ನ ಸ್ಕ್ರೀನಲ್ಲಿ ನೋಡ್ಬಿಡಿ. ಯಲಹಂಕ ವಾಯುನೆಲೆಯ ಸುತ್ತಮುತ್ತ ಅಂತೂ ಭಾರಿ ಬಿಗಿ ಬಂದೋಬಸ್ತಿದೆ. ಆ ಎಲ್ಲ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ ಲೈವ್ ಯಲಹಂಕ ವಾಯುನೆಲೆಯಿಂದ. By 2 HTD-40 in red livery flown by Venu and Austin. ಭಾರತೀಯರು ಅಂತ ನಾವು ಯಾಕೆ ಹೆಮ್ಮೆ ಪಡ್ತೀವಿ? ನಮ್ಮನ್ನ ಅದ್ವಿತೀಯರನ್ನಾಗಿಸುವಂಥದ್ದಾದರೂ ಏನು? ಇದು ಸ್ವಾವಲಂಬಿಯಾಗುವಂಥ ನಮ್ಮ ಕ್ಷಮತೆ. ಇದರ ನೇರ ಫಲಿತಾಂಶವೇ ಆತ್ಮಸನ್ಮಾನ್. ನೆಟ್ವರ್ಕ್ 18ನ ಇನಿಷಿಯೇಟಿವ್ ಸ್ವಾಭಿಮಾನ್ ಭಾರತ್ ಪ್ರೆಸೆಂಟೆಡ್ ಬೈ ITC ನಿಮಗಾಗಿ ದೇಶದೆಲ್ಲ ಕಡೆಯಿಂದ ವಿವಿಧ ಯಶೋಗಾಥೆಗಳನ್ನು ತರ್ತಿದ್ದೀವಿ. ಯಾವ ರೀತಿ ನಾವು ಭಾರತೀಯರು ನಮ್ಮ ಸಮಸ್ಯೆಗಳಿಗೆ ನಾವೇ ಪರಿಹಾರವನ್ನು ಹುಡುಕೊಳ್ತಿದ್ದೀವಿ ಅನ್ನೋದನ್ನು ನಾವು ನಿಮಗೆ ತೋರಿಸ್ತೀವಿ. ನಾವು ಸರ್ಕಾರದ ಮೇಲೆ ಅವಲಂಬಿತರಾಗಿಲ್ಲ. ಏಕ ದೇಶದ ರೂಪದಲ್ಲಿ ನಾವು ಯಾರು ಅನ್ನೋದನ್ನು ನಮ್ಮ ಆವಿಷ್ಕಾರಗಳು ಹಾಗೂ ಅನುಕೂಲಗಳ ಕಥೆಗಳನ್ನು ಹೇಳ್ತಿದ್ದೀವಿ. ಸೋರ್ತಿರುವಂಥ ನಲ್ಲಿಗಳನ್ನು ರಿಪೇರಿ ಮಾಡುವ ಓರ್ವ ರಾಷ್ಟ್ರ ಪುರಸ್ಕೃತ ಲೇಖಕ ಹಾಗೂ ಕಾರ್ಟೂನಿಸ್ಟ್ ಅಬಿದ್ ಸುರ್ತಿ ಅವರ ಯಶೋಗಾಥೆ ಇಲ್ಲಿದೆ. Abid Surti is a National Award winner for his series of short stories called Teesri Aankh.
In 2007, he began fixing leaking water taps in his neighborhood in the Mira Road suburb of Mumbai. See, I never thought that I am doing something great. I just started it because I felt that this is to be done and the message is to be given to people that look, you do it. If you don't do it, tomorrow there won't be any water left for you to survive. I waited and waited, they didn't do anything, so I said let me do it, let me start it. Today, Surti's work is recognized and lauded across the world. His mission continues unabated even in a COVID-hit world. So when you do yourself, you feel so happy, you feel proud about it, which is what we call it Swabhiman. And if I can, anybody can. Abid Surti is saving every drop the Swabhiman way. ನ್ಯೂಸ್ 18ನ ಒಂದು ವಿಶಿಷ್ಟ ವಿಭಿನ್ನ ಮತ್ತು ದೇಶದ ಎಲ್ಲ ಕಡೆಯಿಂದ ಮೆಚ್ಚುಗೆ ಬಂದಿರೋ ಕಾರ್ಯಕ್ರಮ ಅಂದರೆ ಅದು ಮಕ್ಕಳ ಸಾಧನೆಯ ಅನಾವರಣ ಬೈಜೂಸ್ ಯಂಗ್ ಜೀನಿಯಸ್. ಚಿಕ್ಕ ಪ್ರತಿಭೆಗಳ ಅದ್ಭುತ ಸಾಧನೆಗೆ ಒಂದು ವೇದಿಕೆ ಕಲ್ಪಿಸ್ತಾ ಇದೆ ಬೈಜೂಸ್ ಯಂಗ್ ಜೀನಿಯಸ್. ಇದು ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಪ್ರಸಾರ ಆಗುತ್ತೆ. ಇದೇ ಶನಿವಾರ ಅಂದರೆ ಫೆಬ್ರವರಿ 6ನೇ ತಾರೀಕು ಯಾರು ಬರ್ತಿದ್ದಾರೆ ಗೊತ್ತಾ? ಅಫ್ಕೋರ್ಸ್ ಬೆಂಗಳೂರಿನ ವಂಡರ್ ಕಿಡ್ ಶ್ರೇನಿಕಾ ಪುರೋಹಿತ್ ಬರ್ತಿದ್ದಾರೆ. 10 ವರ್ಷಕ್ಕೆ ಒಡಿಸ್ಸಿ ಡ್ಯಾನ್ಸ್ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಹಲವು ದೇಶಗಳಲ್ಲಿ ಈಗಾಗಲೇ ಅಭಿಮಾನಿಗಳನ್ನು ಪಡ್ಕೊಂಡಿದ್ದಾಳೆ ಶ್ರೇನಿಕಾ ಪುರೋಹಿತ್. ಸಿಂಗಪುರು, ಜಪಾನು, ಅಮೆರಿಕ ಹೀಗೆ ಹಲವಾರು ಕಡೆ ಹೋಗಿ ಡ್ಯಾನ್ಸ್ ಶೋಗಳನ್ನು ಕೊಟ್ಟಿದ್ದಾಳೆ. ಈಕೆಯ ಸಾಧನೆಯ ಒಂದು ಝಲಕ್ ಇಲ್ಲಿದೆ. ಟಿವಿಯಲ್ಲಿ ಮೊದಲ ಬಾರಿ ವಿಶಿಷ್ಟ ಕಾರ್ಯಕ್ರಮ ಯಂಗ್ ಜೀನಿಯಸ್. 10 ವರ್ಷದ ಒಡಿಸಿ ಡ್ಯಾನ್ಸ್ ನ ವಂಡರ್ ಕಿಡ್. ಈ ಯಂಗ್ ಜೀನಿಯಸ್ ಒಡಿಸಿ ಡ್ಯಾನ್ಸ್ ನಿಂದಲೇ ವಂಡರ್ ಕಿಡ್ ಎಂದು ಜನ ಗುರುತಿಸುತ್ತಾರೆ. ಈಕೆ 10 ವರ್ಷ ವಯಸ್ಸಲ್ಲೇ ಹಲವು ದೇಶಗಳಲ್ಲಿ ಅಭಿಮಾನಿಗಳನ್ನ ಹೊಂದಿದ್ದಾಳೆ. ನೆಟ್ವರ್ಕ್ 18ನ ಒಂದು ವಿಶಿಷ್ಟ ಕಾರ್ಯಕ್ರಮ ಬೆಂಗಳೂರಿನ ಶ್ರೀನಿಕಾ ಪುರೋಹಿತ್ ಜೊತೆ. ನನ್ನ ಹೆಸರು ಶ್ರೀನಿಕಾ, ನನಗೆ 10 ವರ್ಷ ವಯಸ್ಸು. ನಾನು ಒಬ್ಳು ಒಡಿಸಿ ಕ್ಲಾಸಿಕಲ್ ಡ್ಯಾನ್ಸರ್ ಮತ್ತೆ ನಾನು ಬೆಂಗಳೂರಿನವಳು. ಸಿಂಗಾಪುರ್, ಜಪಾನ್, ಅಮೆರಿಕಾದಲ್ಲಿ ಈಕೆ ಹಲವು ಡ್ಯಾನ್ಸ್ ಶೋಗಳನ್ನ ಕೊಟ್ಟಿದ್ದಾಳೆ. 4 ವರ್ಷ ವಯಸ್ಸಿನಿಂದಲೇ ಈಕೆ ಪ್ರಶಸ್ತಿಗಳನ್ನ ಬಾಚಿಕೊಳ್ಳಲಾರಂಭಿಸಿದ್ಲು. ಒಡಿಸಿ ಒಂದು ತುಂಬಾ ಗ್ರೇಸ್ಫುಲ್ ಹಾಗೂ ಬ್ಯೂಟಿಫುಲ್ ಡ್ಯಾನ್ಸ್ ಫಾರ್ಮ್. ನಾನು ಒಡಿಸಿಯನ್ನು ಎತ್ತರಕ್ಕೆ ತೆಗೆದುಕೊಳ್ಳಲು ಬಯಸ್ತೀನಿ ಮತ್ತೆ ನಾನು ಕೂಡ ಒಂದು ಫೈನ್ ಒಡಿಸಿ ಡ್ಯಾನ್ಸರ್ ಆಗಿ ಬಯಸ್ತೀನಿ. ಬರ್ತಿದ್ದಾಳೆ ಯಂಗ್ ಜೀನಿಯಸ್ ಶನಿವಾರ ರಾತ್ರಿ 8ಕ್ಕೆ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ನ್ಯೂಸ್ 18ನ ಅದ್ಭುತ ಕಾರ್ಯಕ್ರಮ ಬೈಜೂಸ್ ಯಂಗ್ ಜೀನಿಯಸ್. ನೀವು ನೆನಪಿರಲಿ, ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ಈ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ಒಂದು ಉತ್ತಮ ವೇದಿಕೆ. ಈ ಕಾರ್ಯಕ್ರಮದ ಬಗ್ಗೆ ಭಾರಿ ಮೆಚ್ಚುಗೆ ಕೂಡ ವ್ಯಕ್ತ ಆಗಿದೆ. ಹಾಯ್. ಸೊ ಇವಾಗಿನ ಕಾಲದ ಮಕ್ಕಳು ಅಂದ ತಕ್ಷಣ ನೆನಪಾಗೋದು ಒಂದು ಶಾರ್ಪ್ ಬ್ರೈನ್ಸ್, ಆಸೆಗಳು, ಕನಸುಗಳು, ವಿಭಿನ್ನವಾದಂಥ ಆಲೋಚನೆಗಳು, ತುಂಟಾಟ ಎಲ್ಲದೂ. ನನಗೆ ಮಕ್ಕಳಂದರೆ ತುಂಬ ಇಷ್ಟ. ಅದರಲ್ಲೂ ಈಗಿನ ಮಕ್ಕಳಿಗೆ ಎಂತೆಂಥ ಟ್ಯಾಲೆಂಟ್ ಇರುತ್ತೆ ಅಂದರೆ ನಾವೇ ನಾಚಿ ನೀರಾಗಬೇಕು. ಏನಿದು ಅಂತ ಬಾಯ್ ಮೇಲೆ ಬೆರಳಿಟ್ಕೋಬೇಕು. ಅಂಥ ಬ್ಯೂಟಿಫುಲ್ ಜೀನಿಯಸ್ಗಳು ನಮ್ಮ ಸುತ್ತಮುತ್ತಲೇ ಇರ್ತಾರೆ. ಆದರೆ ದುರಂತ ಏನಪ್ಪ ಅಂದರೆ ಎಷ್ಟೊಂದು ಸಲ ಯಾರೂ ಗುರ್ತು ಹಿಡಿದೆ ಅವರ ಟ್ಯಾಲೆಂಟ್ನ ನೋಡ್ದೇನೆ ನಮ್ಮ ಮಧ್ಯೆ ಕಳೆದೋಗ್ಬಿಡ್ತಾರೆ. ಹಾಗಾಗೋದಕ್ಕೆ ಒಂದು ಅದ್ಭುತವಾದ ಚಾನಲ್ ಅವಕಾಶ ಕೊಡ್ತಾ ಇಲ್ಲ. ಅದೇ ನಿಮ್ಮೆಲ್ಲರ ನೆಚ್ಚಿನ ಚಾನಲ್ ನ್ಯೂಸ್ 18. ಸೊ ನ್ಯೂಸ್ 18 ಅವರು ಒಂದು ವಿಶೇಷವಾದಂಥ ಇನಿಷಿಯೇಟಿವ್ ತಗೊಂಡಿದ್ದಾರೆ. ನಮ್ಮ ಭಾರತ ದೇಶದಾದ್ಯಂತ ಯಂಗ್ ಜೀನಿಯಸ್ಗಳನ್ನು ಹುಡುಕಿ ತೆಗೆದು ಅವ್ರಿಗೊಂದು ಅದ್ಭುತವಾದ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಇನಿಷಿಯೇಟಿವ್ಗೆ ನನ್ನ ಕಡೆಯಿಂದ ಅದ್ಭುತವಾದಂತಹ ಶುಭಾಶಯ.